ಇಷ್ಟೊಂದು ಭಾರವೇ? ಈ ಬ್ಯಾಗ್ ನಮ್ಮ ಅಣ್ಣನಿಗೆ ಹೇಳಿ ಬಂದಿದ್ರೆ ಕಾರ್ ಕಳಿಸ್ತಾ ಇದ್ರು. ಆದ್ರೆ ಅವನಿಗೆ ಹೇಳದೆ ನಾನು ಹಾಗೆ ಹೋಗ್ಬೇಕು ಅಂತ ಒಬ್ಬಳು ಬಂದಿತ್ತು, ತಪ್ಪಾಯ್ತು. ಈ ಊರಲ್ಲಿ ಯಾರಾದ್ರೂ ಕೂಲಿಯವರು ಬಂದ್ರೆ ನೋಡಿದ್ರಾಯ್ತು. ಹಾ, ಅಲ್ಲಿ ಯಾರೋ ಒಬ್ಬ ಕೂಲಿಯವ ಬಂದಂತೆ ಕಾಣುತ್ತೆ, ಬರ್ರಿ. ನಿಲ್ಲು. ಯಾಕೆ? ಯಾರು ನೀವು? ನನ್ನ ಈ ಬ್ಯಾಗನ್ನ ಹೊತ್ತುಕೊಂಡು ನಡೆ, ನಿನಗೆ 100 ರೂಪಾಯಿ ಕೊಡ್ತೇನೆ. ಏನು? ನಾನು ಈ ಬ್ಯಾಗನ್ನು ಹೊತ್ತುಕೊಂಡು ಹೋಗಬೇಕೆ? ನೀನು ನನಗೆ 100 ರೂಪಾಯಿ ಕೊಡ್ತೀಯಾ? 100 ರೂಪಾಯಿ ಸಾಕಾಗಲ್ಲ ಅಂದ್ರೆ ಇನ್ನೂ 100 ರೂಪಾಯಿ ಕೇಳು, ಕೊಡ್ತೀನಿ. ನಿಮ್ಮಂತ ಬಡ ಗಂಡಸರಿಗೆ ಎಲ್ಲಿಂದ ಬರಬೇಕು ಹಣ? ಏ ಕೊಂಪಿದ ಹೆಣ್ಣೆ, ಕೇಳಲೇ ಇಲ್ಲಿ ನಿಮ್ಮಂತ ಬಂಡ ಶ್ರೀಮಂತರ ಕತೆ. ನಮ್ಮಂತ ಬಡ ರೈತರು ದುಡಿದ ಸಂಪಾದಿಸಿದ ಹಣವನ್ನು ನಿಮ್ಮಂತ ನರವ್ಯಾಘ್ರಗಳು ತಿಂದು ಬಿಡುತ್ತಾರೆ. ನಾವು ದುಡಿಯುವುದು ಬಿಟ್ಟರೆ ನೀವು ಹೊಟ್ಟೆಗೆ ಮಣ್ಣ ತಿನ್ನಬೇಕಾಗಿತ್ತು. ಜೋಕೆ ಇಷ್ಟೊಂದು ಮಾತನಾಡೋ ಯಾರ ನೀನು? ನಿಮ್ಮಂತ ಕೊಬ್ಬಿನಿತ್ತ ಶ್ರೀಮಂತರ ಸೊಕ್ಕನ್ನು ಅಡಗಿಸಲು ಬಂದ ಈ ಕಲಿಯುಗದ ಕಾಳಿದಾಸ ಅಂತ. ನಾನ್ ಯಾರು ಗೊತ್ತೇನೋ? ನಿತ್ಯ ಹುಲಿಗಳನ್ನ ಭೇಟಿಯಾಡಿ ತಿನ್ನೋ ಈ ಊರಿನ ಆಗರ್ಭ ಶ್ರೀಮಂತ ಕುಬೇರನ ತಂಗಿ ಮಿಸ್ ಗೀತಾ. ಓಹೋ, ನೀನು ನರ ರಾಕ್ಷಸ ಕುಬೇರನ ತಂಗಿಯೋ? ಅದಕ್ಕೆ ನಿನಗೆ ಇಷ್ಟೊಂದು ದುರಹಂಕಾರ ತುಂಬಿದೆ. ನನಗೆ ದುರಹಂಕಾರಿ ಅಂತ ಹೇಳೋ ನಮ್ಮಣ್ಣನಿಗೆ ಹೇಳಿ ಮೈ ಚರ್ಮ ಸುಲಿಸ್ಬೇಕಾಗತ್ತೆ. ಎಚ್ಚರ! ನನಗೆ ಎತ್ತರ ಹೇಳುವೇನೆ ಶ್ರೀಮಂತಿಗೆ ತಂಡದ ಹೆಣ್ಣೆ. ನಿಮ್ಮಣ್ಣನಷ್ಟೇ ಹೇಗೆ, ನಿಮ್ಮಣ್ಣನಂತ 10 ಜನ ಕುಬೇರರು ಬಂದರು. ಎದರಿ ಬೆನ್ನು ಕೊಟ್ಟು ಓಡಿ ಹೋಗುವುದಕ್ಕೆ ನಾನೇನು ಚಂಡನಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಆಶೀರ್ವಾದ ಇರೋವರೆಗೂ, 5 ಕೋಟಿ ಕನ್ನಡಿಗರ ಆಶೀರ್ವಾದ ಇರೋವರೆಗೂ ಬಂಡ ಶ್ರೀಮಂತರ ದಬ್ಬಾಳಿಕೆಯನ್ನು ಮುರಿದು ಜನರಿಗೆ ನ್ಯಾಯ ಕೊಡಿಸುವುದೇ ನನ್ನ ಗುರಿ. ನೋಡು ಮಿಸ್ಟರ್ ಕಾಳಿದಾಸ, ಗುರಿ ಸಾಧಿಸುತ್ತೇನೆಂದು ನಮ್ಮ ವಿರುದ್ಧ ಹೋರಾಡಿದ್ರೆ ಮಣ್ಣು ಮುಕ್ತಿಯ ಎಚ್ಚರ. ನಿಮ್ಮ ವಿರುದ್ಧ ಅಷ್ಟೇ ಏಕೆ, ಬಡವರಿಗಾಗಿ ಇಲ್ಲಿ ಸರ್ಕಾರವೇನಾದರೂ ಸರಿ ನಾನು ಅಂದಲಾರೆ. ಬಡ ಜನತೆಗೆ ಇದ್ದ ಕಟ್ಟುಪಾಡನ್ನು ವಾದ್ದು ವಿನಃ ಅದರಲ್ಲಿ ಬಿತ್ತು ಸಾಯಲಾರೆ. ಅದರಂತೆ ನಿಮ್ಮನ್ನು ವಾದ್ದು ಕೆಡ್ತೀನಿ ವಿನಃ ಎದರಿ ಓಡಲಾರೆ. ಇವನು ಬರಿದಾಸನಲ್ಲ, ಗಂಡನೆಯ ಕಾಳಿದಾಸ. ಗಂಡನೆಯ ಶೂರನಿದ್ದು ಹಾರಾಡಬೇಡ ಕಾಳಿದಾಸ. ಸುಮ್ಮನೆ ನನಗೆ ಸುಮ್ಮನೆ ಹೋಗು, ನಾನು ತಡೆದು ತಪ್ಪು ಮಾಡಿದೆ ಗೀತಾ. ನೀನು ಏನು ಹೇಳಿದೆ ಮೊದಲು? 100 ರೂಪಾಯಿ ಕೊಡ್ತೀನಿ, ಈ ಬ್ಯಾಗನ್ನು ಹೊತ್ತುಕೊಂಡು ಹೋಗಂತ ಹೇಳಿದೆಯಲ್ಲ. ಈಗ ನಾನೇ ಒಂದು ಕೆಲಸ ಹೇಳ್ತೀನಿ, ಕೇಳ್ತೀಯಾ? ಹೇಳು. ಈ ನನ್ನ ಬಟ್ಟೆಯನ್ನು ಒಂದೇ ಒಂದು ಸಾರಿ ವಾಶ್ ಮಾಡಿ ಕೊಟ್ಟರೆ ನಾನು ನಿನಗೆ 200 ರೂಪಾಯಿ ಕೊಡ್ತೀನಿ. ವಾಶ್ ಮಾಡ್ತೀಯಾ? ಹಾಗೆ ಬಿಡೋದಿಲ್ಲ. ಇಂಗ್ಲಿಷ್ನಲ್ಲಿ ಮಾತನಾಡಿದರೆ ನೀನೇನು ಇಂಗ್ಲಿಷ್ ಅಲ್ಲ. ಅಚ್ಚ ಕನ್ನಡದಲ್ಲಿ ಬಿಚ್ಚಿ ಮಾತನಾಡುವ ಸುಂದರ ನಾರಿಯಾಗಿ ಬಾಳುವ ಈ ಊರಿನಲ್ಲಿ. ಎಲ್ಲದಿದ್ದರೆ ನಾನು ಕುಬೇರನ ತಂಗಿ ಎಂದು ದುರಹಂಕಾರದಿಂದ ಮೆರೆದ ನಿನ್ನ ಕೊಂಪ ಇಳಿಸಬೇಕಾದೀತು. ಹುಷಾರ್! ನನಗೆ ಎಚ್ಚರ ಅಂತ ಹೇಳ್ತೀಯೇನೋ? ಬಡ ಜಾತಿಗೆ ಹುಟ್ಟಿದವನೇ. ಬಡವ ಎಂದು ಇನ್ನೊಂದು ಸಾರಿ ನುಡಿದರೆ ನುಡಿದ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ನೀನೊಂದು ಹೆಣ್ಣು ಅಂತ ಇಲ್ಲಿಯವರೆಗೂ ಸುಮ್ಮನೆ ಬಿಟ್ಟಿದ್ದೇನೆ. ಬಡವ ಎಂದು ಕೆರೆಸಬೇಡ ಈ ಮಲಗಿದ ಹುಲಿಯನ್ನು. ಈ ಕಾಳಿದಾಸ ಕಣ್ಣು ಬಿಟ್ಟರೆ ಆದಾಸಿಕೆ ನಲ್ಲಿ ಸುಟ್ಟು ಹೋಗುವುದು ಈ ನಿನ್ನ ಅಂದವಾದ ದೇಹ. ಹೊರಟು ಹೋಗು ಇಲ್ಲಿಂದ. ಹೋಗುತ್ತೇನೆ
ಕಾಳಿದಾಸ, ಇದು ಇಲ್ಲಿಗೆ ಮುಗಿಯಿತು ಅಂತ ತಿಳಿಬೇಡ. ಈಗ ಈಗ ಶುರು ನನ್ನ ನಿನ್ನ ಸೇರೆಂಬ ಅಗ್ನಿ ಕಿಡಿ. ಹೋಗಲೇ ಹೋಗು ಹುಚ್ಚಿ ಹೆಣ್ಣೆ, ನಿನಗೆ ಹೇಗೆ ಬುದ್ಧಿ ಕಲಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಇವನು ಮಗ ತಂದ ಮಾಂಗಲ್ಯಕ್ಕೆ ಮಾಂಗಲ್ಯ ಧಾರಣ ಮಾಡಿ ಊರಿಗೆ ಕಾಲಿಟ್ಟ ಹುಲಿಯಾಗಿ, ಸೇಡಿಟ್ಟ ಸಿಂಹಕ್ಕೆ ಸಿಂಹ ಸೊಪ್ಪನಾಗಿ, ಉತ್ತಮರ ಮನೆತನಕ್ಕೆ ಧರ್ಮದ ಪುತ್ರನಾಗಿ, ಸೇಡಿಗಾಗಿ ಬಂದ ಸಿಡಿಜದ್ದ ಹುಲಿಯೇ. ಸ್ವಾಮಿ, ಯಾಕ್ರಿ ಈ ರೀತಿ ಕುಳಿತಿದ್ದೀರ? ಏನಾಗಿದೆ ರೀ? ಅಲ್ಲರಿ, ಎಂದೂ ಇಲ್ಲದ ಮೌನ ಹಿಂದೇಕೆ ಅಂತ, ಏನಾಗಿದೆ ಅಂತ ಹೇಳಿ ಸ್ವಾಮಿ. ಏನೆಂದು ಹೇಳಲಿ ಗಾಯತ್ರಿ ನಡೆದ ದುರ್ಘಟನೆಯನ್ನು? ಯಾಕೆ ಸ್ವಾಮಿ, ಏನಾಯ್ತು ಅಂತ ಹೇಳಿ. ನಿಮ್ಮ ತಮ್ಮ ಏನಾದ್ರು ಅಂದನೆ, ಅಥವಾ ಈ ಊರಿನ ಜನ ಯಾರಾದ್ರೂ ನಿಮ್ಗೆ ಬೈದ್ರೆ ಏನಾಯ್ತು ಅಂತ ಹೇಳಿ ಸ್ವಾಮಿ. ಇಲ್ಲ ಗಾಯತ್ರಿ, ನನಗೆ ಯಾರು ಏನು ಹೊಂದಿಲ್ಲ ಗಾಯತ್ರಿ. ಹೌದಾ? ಹಾಗಾದ್ರೆ ಮತ್ತೇಕೆ ನಿಮ್ಮ ಕಣ್ಣಲ್ಲಿ ನೀರು? ಗಾಯತ್ರಿ, ನನ್ನ 20 ಎಕರೆ ಜೋಳದ ಗೂಡಿಗೆ ಯಾರೋ ಪಾಪಿಗಳು ಬೆಂಕಿ ಹಚ್ಚಿ ಸುಟ್ಟು ಹೋಗಿದ್ದಾರೆ ಗಾಯತ್ರಿ. ಸುಟ್ಟು ಹೋಗಿದ್ದಾರೆ ಗಾಯತ್ರಿ, ಸುಟ್ಟು ಹೋಗಿದ್ದಾರೆ. ಸಹಿಸಿಕೊಳ್ಳಿ ಸ್ವಾಮಿ, ಹೇಗಾದ್ರೂ ಮಾಡಿ ಇದನ್ನೆಲ್ಲ ಸಹಿಸಿಕೊಳ್ಳಲೇಬೇಕು. ಇದು ಉಳಿದಿದೆ ಎಂದು ಸಹಿಸಿಕೊಳ್ಳಲಿ ಗಾಯತ್ರಿ. ನನ್ನ ತಮ್ಮನ ನೌಕರಿಗೆ ಹಣ ಕೊಡುತ್ತೇನೆಂದು ಹೇಳಿ ಅವನನ್ನು ಬೆಂಗಳೂರಿಗೆ ಕಳಿಸಿದೆ. ಹಾಗೂ ನಮ್ಮೂರಿನ ಬಡ ಜನರಿಗೆ ಕಲ್ಯಾಣ ಮಂಟಪ ಕಟ್ಟಿಸಿ ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೇನೆ ಗಾಯತ್ರಿ, ಮಾತು ಕೊಟ್ಟಿದ್ದೇನೆ. ಸ್ವಾಮಿ, ನೀವಿರಿ. ಈಗ ಅವರಿಬ್ಬರಿಗೂ ಏನೆಂದು ಉತ್ತರ ಕೊಡಲಿ ಹೇಳು ಗಾಯತ್ರಿ. ಸ್ವಾಮಿ, ಯಾಕ್ರಿ ಈ ರೀತಿ ದುಃಖ ಪಡುತ್ತಿದ್ದೀರ ನೀವು? ನೀವು ಈ ರೀತಿ ದುಃಖಿಸಿ ಆದ್ರೆ ನನ್ನ ಕರುಳಿ ಕತ್ತರಿಸಿದಂತಾಗುತ್ತೆ ಸ್ವಾಮಿ, ನನ್ನ ಕರುಳಿ ಕತ್ತರಿಸಿದಂತಾಗುತ್ತೆ. ದೇವ ಪರಮೇಶ್ವರ, ಹೇಳಪ್ಪ, ನಾನು ನಿನಗೆ ಯಾವ ನ್ಯಾಯವನ್ನು ಮಾಡಿದ್ದೆ ಹೇಳಪ್ಪ ತಂದೆ, ಹೇಳು. ನನಗೇಕೆ ಈ ರೀತಿ ಕಠೋರವಾದ ಶಿಕ್ಷೆ? ನಾನು ನಿನ್ನನ್ನು ಪೂಜಿಸಿದ್ದು ತಪ್ಪ? ನನ್ನ ತಮ್ಮನ ನೌಕರಿ ಹಾಳಾಗಿ ಹೋಯಿತು. ನಾನು ಕಟ್ಟಿದ ಆಶಾ ಗೋಪುರ ನುಚ್ಚು ನೂರಾಗಿ ಹೋಯಿತು ತಂದೆ, ನುಚ್ಚು ನೂರಾಗಿ ಹೋಯಿತು. ಹೌದು, ನಾನು ಕಂಡು ಕನಸು ಬರೀ ನನಸಾಯಿತು ತಂದೆ, ನನಸಾಯಿತು. ಹೌದು, ಇದೆಲ್ಲ ಹೀಗಾಗುವುದಕ್ಕೆ ನಾನು ಬಿಡುವುದಿಲ್ಲ ತಂದೆ ಪರಮೇಶ್ವರ. ಇದಕ್ಕೆಲ್ಲ ನೀನೇ ಸರಿಯಾದ ದಾರಿ ತೋರಿಸು ತಂದೆ, ತೋರಿಸು. ಸ್ವಾಮಿ, ನಂಬಿದವರನ್ನು ಯಾವತ್ತಿದ್ರು ಆ ಕಲ್ಮೇಶ್ವರ ಕೈ ಬಿಡೋದಿಲ್ಲ ರೀ, ಕೈ ಬಿಡುವುದಿಲ್ಲ. ಆದ್ರೆ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಸ್ವಾಮಿ, ದಯವಿಟ್ಟು ಚಿಂತೆ ಮಾಡಬೇಡಿ ರೀ. ನಿಮ್ಗೆ ಯಾವುದೋ ಒಂದು ಲೆಟರ್ ಬಂದಿದೆ, ಏನ್ ಬಂದಿದೆ ಅಂತ ಓದಿ. ಹೌದು, ಇಷ್ಟೊಂದು ಹಣವನ್ನು ನಾನು ಹೇಗೆ ಕೂಡಿಸಲಿ? ಒಂದು ಕಡೆ ನನ್ನ ತಮ್ಮನ ನೌಕರಿ ಚಿಂತೆ, ಇನ್ನೊಂದು ಕಡೆ ಬೆಲೆ ಸುಟ್ಟ ಹೋದ ಚಿಂತೆ. ಏನು ಮಾಡಲಿ, ಹೇಗೆ ಮಾಡಲಿ? ಆಯ್ತ್ರಿ, ಹೇಗಾದರೂ ಮಾಡಿ ಯಾರ ಕೈ ಕಾಲಾದರೂ ಹಿಡಿದು ಹಣ ತರುತ್ತೇನೆ ಗಾಯತ್ರಿ, ನಾನಿನ್ನು ಹೋಗಿ ಬರುತ್ತೇನೆ. ಸ್ವಾಮಿ, ಇಷ್ಟೊಂದು ಹಣವನ್ನು ಎಲ್ಲಿ ಹೋಗ್ರಿ ನೀವು
ತರ್ತೀರಾ? ಹೇಗೆ ತರ್ತೀರಾ? ಹೆದರಬೇಡ ಗಾಯತ್ರಿ, ಹೆದರಬೇಡ. ನಾನೇನು ಕಳ್ಳತನ ಮಾಡುವುದಕ್ಕೆ ಹೋಗುವುದಿಲ್ಲ. ಎಲ್ಲಿಯಾದರೂ ಹೋಗಿ ಯಾರ ಕೈ ಕಾಲಾದರೂ ಹಿಡಿದು ಹಣ ತರುತ್ತೇನೆ ಗಾಯತ್ರಿ. ನಾನಿನ್ನು ಹೋಗಿ ಬರುತ್ತೇನೆ ಗಾಯತ್ರಿ, ಹೋಗಿ ಬರುತ್ತೇನೆ. ದೇವ ಕಲ್ಮೇಶ್ವರ, ನನ್ನ ಪತಿದೇವರಿಗೆ ಹೇಗಾದ್ರೂ ಮಾಡಿ ಹಣ ಹೊಂದಿಸುವ ಸಹಾಯವನ್ನು ಮಾಡುತ್ತಂತೆ. ಹಣವನ್ನು ಹೊಂದಿಸುವ ಸಹಾಯ ಮಾಡಪ್ಪ. ಯಾಕೋ, ಏನಾಯ್ತು? ಹೋದ ಕೆಲಸ ಹಣ್ಣು ಅಥವಾ ಕಾಯೋ? ಹೌದು, ಕೆಲಸವಿಷ್ಟೇಕೆ ತಡವಾಯ್ತು? ಯಾರಾದ್ರೂ ನೋಡಿದ್ರೆ ನೋಕಿನಿ? ಧನಿ, ಹಿಡಿದ ಕೆಲಸವನ್ನು ಸಾಧಿಸದೆ ಬಿಡುವನಲ್ಲ ಈ ಆಜ್ಞೆ. ಅದು ಅಲ್ಲದೆ ಯಾವನಾದರೂ ಕೋತಿ ನನ್ನ ಮಗ ನೋಡಿದರೆ ಈ ಅಗ್ನಿಯ ಜ್ವಾಲೆಯ ಸೇಡಿನ ಕಿಡಿಗಳಿಗೆ ಸೊಟ್ಟು ಬಾಸ್ ಮಾಡಿ ಬಿಡುತ್ತಿದ್ದ. ಶಪಾಶ್ ಅಗ್ನಿ, ಶಪಾಶ್. ಇದ್ದರೆ ನಿನ್ನಂತ ಬಲಗೈಯ ಬಂಟನಿರಬೇಕು. ಅಂದರೆ ಈ ಬಿರುಗಾಳಿಯ ರಭಸಕ್ಕೆ ಯಾವ ಪುಣ್ಯೋ ಸಿಕ್ಕರು ತೂರಿ ಹೋಗಿ ಬಿಡುತ್ತಾರೆ. ನಾವು 3 ಜನ ಈ ಊರಿಗೆ ತ್ರಿಮೂರ್ತಿಗಳಿದ್ದಂತೆ. ಈ ತ್ರಿಮೂರ್ತಿಗಳನ್ನು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಈ ಊರಿನ ಜನಕ್ಕೆ ತಿಳಿಯಬೇಕು, ಉದಯಿಸುವ ಸೂರ್ಯನೇ ನಿಂತು ಹೋಗಬೇಕು. ಮುಂದು ಬರುವ ಹುಲಿ ಸರಳ ನಿಲ್ಲಬೇಕು. ಅಂದಾಗ ಈ 3 ಜನಕ್ಕೆ ಮರ್ಯಾದೆ ಸಿಗುತ್ತದೆ. ನಮಸ್ಕಾರ ಧನಿಕರಿಗೆ. ವೆಲ್ಕಮ್ ಮಿಸ್ಟರ್ ರಾಜಣ್ಣ, ವೆಲ್ಕಮ್. ಅಲ್ಲ ಅಲ್ಲ, ನಾಯಕರಿಗೆ ವೆಲ್ಕಮ್. ಬರಬೇಕು ಬರಬೇಕು ನಮ್ಮೂರ ನಾಯಕರು. ಇಲ್ಲಿಗೆ ಬರಲು ಕಾರಣವೇನು? ಧನಿಕರೇ, ಈ ರಾಜಣ್ಣ ಕಾರಣವಿಲ್ಲದೆ ಯಾರ ಮನೆಗೂ ಕಾಲಿಡುವುದಿಲ್ಲ ಶ್ರೀಮಂತರೇ, ಕಾಲಿಡುವುದಿಲ್ಲ. ಹಾಗಾದರೆ ನೀನು ಬಂದ ಕೆಲಸವೇನು? ಅದನ್ನು ಮೊದಲು ಹೇಳು. ಶ್ರೀಮಂತರೇ, ಯಾರದೋ ಕೆಟ್ಟು ಕಣ್ಣು ಬಿತ್ತು ಏನೋ. ನನ್ನ 20 ಎಕರೆ ಜೋಳದ ಗೂಡು ಸುಟ್ಟು ಹೋಯಿತು ಶ್ರೀಮಂತರೇ, ಸುಟ್ಟು ಹೋಯಿತು. ಅದಕ್ಕೆ ನಾವೇನು ಮಾಡಬೇಕು? ಅದು ನಿನ್ನ ಕರ್ಮ, ನೀನೇ ಅನುಭವಿಸಬೇಕು. ಅಲ್ಲೋ ತಮ್ಮ ರಾಜಣ್ಣ, ಜ್ವಾಳದ ಗೂಡು ಸುಡುತ್ತಾನ ಕೌದಿಯಾಗಿರೋ ಗೊರಕೆ ಹೊಡಿತಿದ್ದೀರೋ ತಮ್ಮ ರಾಜಣ್ಣ. ಬೇಕು ಮಾಸ್ತರೇ, ನೀವು ಸುಮ್ಮನಿರಿ, ದನಿಗಳೇ ಮಾತನಾಡ್ತಾರೆ. ಲೇ ರಾಜ, ನಿನ್ನ ಜ್ವಾಳದ ಗೂಡು ಸುಟ್ರ ನಮ್ಮ ಹಂತಲ್ಲಿ ಯಾಕೆ ಬಂದೀಯೋ? ಅದನ್ನು ಮೊದಲು ಹೇಳು. ಶ್ರೀಮಂತರೇ, ನಮ್ಮಂತ ಬಡವರು ನಿಮ್ಮಂತ ಶ್ರೀಮಂತರ ಹತ್ತಿರ ಬರದೆ ಮತ್ಯಾರ ಹತ್ತಿರ ಹೋಗಬೇಕು? ನೀವೇ ಹೇಳಿ ಶ್ರೀಮಂತರೇ, ನೀವೇ ಹೇಳಿ. ಹೆಚ್ಚಿಗೆ ಮಾತು ಬೆಳೆಸದೆ ಮೊದಲು ವಿಷಯಕ್ಕೆ ಬಾ. ಇಲ್ಲವಾದರೆ ಇಲ್ಲಿಂದ ಹೊರಡು. ಹಾಗನ್ನದಿರಿ ಶ್ರೀಮಂತರೇ, ಈ ಬಡವನ ಜೀವನ ನಿಮ್ಮ ಕೈಯಲ್ಲಿದೆ ಶ್ರೀಮಂತರೇ, ನಿಮ್ಮ ಕೈಯಲ್ಲಿದೆ. ಹಂಗಂದ್ರೆ ಹಂಗು ತಮ್ಮ ರಾಜಣ್ಣ, ಯಾಕೆ ವಿಚಾರ ಮಾಡ್ತಿ? ಪಟ್ನ ಹೇಳ್ಬಿಡಲ್ಲ.
ಹೇಳ್ತೀನಿ ಶ್ರೀಮಂತರೇ, ಹೇಳ್ತೀನಿ. ನನ್ನ ತಮ್ಮನ ನೌಕರಿಗೆ 50,000 ಹಣ ಕೊಡುತ್ತೇನೆ ಎಂದು ಹೇಳಿ ಅವನನ್ನು ಬೆಂಗಳೂರಿಗೆ ಕಳಿಸಿದೆ. ಹಾಗೆ ನಮ್ಮೂರಿನ ಬಡ ಜನರು ಕಲ್ಯಾಣ ಮಂಟಪ ಕಟ್ಟಿಸಲು ನನ್ನ ಹತ್ತಿರ 25,000 ಹಣ ಕೂಡಿ ಇಟ್ಟಿದ್ದರು. ಅದಕ್ಕೆ ನಾನು ಇನ್ನಷ್ಟು ಹಣ ಹಾಕಿ ಕೊಡುತ್ತೇನೆಂದು ಹೇಳಿ ಈಗ ಆ ಹಣವನ್ನು ನನ್ನ ಹೊಲದ ಅಡಚಣೆಗೆ ಬಳಸಿಕೊಂಡಿದ್ದೇನೆ. ಆದರೆ ನನ್ನ ಜೋಳದ ಗೂಡು ಸುಟ್ಟು ನನ್ನ ಕೈಗೆ ಬೂದಿ ಕೊಟ್ಟಿತ್ತು ಶ್ರೀಮಂತರೇ, ಕೊಟ್ಟಿತ್ತು. ಅದಕ್ಕಾಗಿ ನೀವು ಈಗ ಈ ಅಪಾಯದಿಂದ ನನ್ನನ್ನು ಪಾರು ಮಾಡಿದರೆ ಮುಂದೆ ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಇಲ್ಲವೆಂದು ಮಾತ್ರ ಹೇಳಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಶ್ರೀಮಂತರೇ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಮ್ಮ ಹಣ ವಾಪಸ್ ಕೊಡ್ತೀಯ ಅಂದು ಏನ್ ಗ್ಯಾರಂಟಿ? ಅಲ್ಲೇ ತಮ್ಮ ರಾಜನ ನಮಗ್ ಕೊಡ್ತಾನಂತ ಹೇಳಿ ನೀ ಮುಂದ್ ಕೈ ಹಾರಿಸಿ ಬೂಚ್ ಪಡೆದು ಹಾಜ್ ಅಂದ್ರ ತಮ್ಮ ಊರಾಗ ಮಂದಿ ಬಾಳ ಸುಮಾರ್ದಾರ ತಮ್ಮ ಬಾಳ ಸುಮಾರ್ದಾರ. ಕುಬೇರ, ಇವನು ಸಾಧಾರಣ ಮನುಷ್ಯನಲ್ಲ. ಇವನ ಹತ್ತಿರ ಏನಾದರೂ ಬರೆಸಿಕೋ. ಹೌದು ನಾಗ, ನೀನು ಹೇಳೋದು ಕರೆಕ್ಟ್. ಸರಿ, ಹಾಗಾದರೆ ನಿನ್ನ ಹೊಲ ನನ್ನ ಹೆಸರಿಗೆ ಬರೆದು ಕೊಡು. ಆಯ್ತು ಶ್ರೀಮಂತರೇ, ನೀವು ಹೇಳಿದ ಹಾಗೆ ನನ್ನ ಹೊಲವನ್ನು ನಿಮ್ಮ ಹೆಸರಿಗೆ ಬರೆದು ಕೊಡುತ್ತೇನೆ. ಮಾಸ್ತರೇ, ಇವನ ಕಡೆಯಿಂದ ಸಹಿ ತೆಗೆದುಕೊಳ್ಳಿ. ಆಯ್ತ್ರಿ ಅಪ್ಪ ದಣಿಯಾರ, ಬಾರಪ್ಪ ರಾಜನ ಬಾ, ಇದು ನಾಲ್ಕು ಸಹಿ ಮಾಡ್ಬಾರಪ್ಪ. ಹೇಳಿ ಗುಮಾಸ್ತರೇ, ಎಲ್ಲಿ ಸಹಿ ಮಾಡಬೇಕು? ಇಲ್ಲೇ ಒಂದು ನಾಲ್ಕು ಮಾಡಿಬಿಡೋ ಮರ, ಒಂದು ನಾಲ್ಕು ಸಹಿ. ಹಾ ಗುಮಾಸ್ತ್ರಿ, ಅವನಿಗೆ 75,000 ಹಣ ಕೊಡಿ. ಆಯ್ತ್ರಿ ಅಪ್ಪ ದಣಿಯಾರ. ಎಂದ್ರಪ್ಪ ರೊಕ್ಕ ಬಾಳವು ಎಣಸ್ಬೇಕಲ್ಲ, ಹಂಗ ಪಟ ಕೊಡೋದ್ರ ಹೆಂಗ? ಬಾ ರಾಜಣ್ಣ ಬಾ. ತಮ್ಮ 75,000 ರೂಪಾಯಿ ಅದಾವ. ಗಟ್ಟಿಯಾಗಿ ಹಿಡ್ಕೊಂಡು ಮನಿ ಕಡೆ ಬಗಲ ಹಿಡ್ಕೊಂಡ ನೀ ಎಲ್ಲಾರು ಕಮ್ಮಿ ಅದಾವು ಹಂಗಂಗ ಏನಾರು ಕಿರಿಕಿರಿ ತಂದಿ ನನ್ನ ನೆಗ್ ತೆಗದ ನಮ್ಮ ದಣಿಯಾರ ಹುಗ್ಗಿನ ಉಂಡು ಬಿಡ್ತಾರ. ಮತ್ತ ಬಾಳ ಯಾತ್ರ. ನಮಸ್ಕಾರ ಧನಿಕರೇ, ನಾನಿನ್ನು ಹೋಗಿ ಬರುತ್ತೇನೆ. ಇನ್ನು ಶುರುವಾಯಿತು ನಮ್ಮಿಬ್ಬರ ಸೇಡಿನ ಜ್ವಾಲ. ಹೋಗು ಹೋಗು ಹುಚ್ಚು ರಾಜ ಹೋಗು. ಇಂದು ನಾ ಕೊಟ್ಟ ಹಣ ನಿನ್ನ ಮನೆತನಕ್ಕೆ ಒಳ್ಳೆಯದಾಗುತ್ತದೆ ಎಂದು ನೀನು ತಿಳಿದುಕೊಂಡಿದ್ದರೆ ಅದು ಕೇವಲ ನಿನ್ನ ಹುಚ್ಚು ಕಲ್ಪನೆ. ರಾಜ, ಇಂದು ನಾ ಕೊಟ್ಟ ಹಣದಿಂದ ಹತ್ತಿದ್ದು ನಿನ್ನ ಮನೆಗೆ ಬೆಂಕಿ. ಹಾ ಗುಮಾಸ್ತ್ರಿ, ಅವನಿಗೆ ಕೊಟ್ಟ ಹಣವನ್ನು ಸ್ವಲ್ಪ ಹೆಚ್ಚಿಗೆ ಹಚ್ಚಿರಿ. ಆಯ್ತ್ರಿ ಅಪ್ಪ ದಣಿಯಾರ, ನೀವ್ ಹೇಳ್ದಂಗ ಡಬಲ್ ತ್ರಿಬಲ್ ಹಚ್ಚ ದಿವಾಳಿ ಹಚ್ಚುದ್ರಿ ನಮ್ ದಗದ. ಕುಬೇರ, ಅಂತೂ ನಾವು ಅಂದುಕೊಂಡಂತೆ ನಮ್ಮ ಗುರಿ ಸಾಧನೆ ಹಾದಿಯಲ್ಲಿ ನಡೆಯುತ್ತಿದೆ. ಇನ್ನು ಶುರುವಾಯಿತು ಬಿರುಸಿನ ಯುದ್ಧ. ನಾವು ಎಲ್ಲಿವರೆಗೂ ಸೈಲೆಂಟ್ ಆಗಿರ್ತೀವೋ ಅಲ್ಲಿವರೆಗೂ ಮಾತ್ರ ಶತ್ರುಗಳ ಆರ್ಭಟ. ನಾವು ರೊಚ್ಚಿಗೆ ನಿಂತ್ರೆ ದುಶ್ಮನ್ಗಳೇ ಧೂಳಿಪಟ. ಕುಬೇರ, ನಾನು ಫ್ಯಾಕ್ಟ್ರಿಗೆ ಹೋಗಿ ಬಹಳ ದಿನವಾಯಿತು. ಸ್ವಲ್ಪ ಫ್ಯಾಕ್ಟ್ರಿಗೆ ಕಡೆ ಹೋಗಿ ಬಿಡ್ತೇನೆ. ಹಾ ಹಾ ನಿಲ್ಲುವಾಗ. ಹಾ ತಿರುಸಿಟ್ಟಿ, ಈ ಸಂತೋಷದ ಸಮಯದಲ್ಲಿ ಹಾ ಆಯ್ತ್ರಿ ಅಪ್ಪ ದಣಿಯಾರ, ನೀವ್ ಹೇಳ್ದಂಗ ಎಣ್ಣೆ ಹಾಕಿ ನನ್ನ ಹೊಡೆದ್ ಬಿಡೋಣ್ರಲ್ಲ. ಹಾ ಬೇಗ ಹೋಗಿ ಕರೆದುಕೊಂಡು ಬಾ. ಆಯ್ತ್ರಿ ಅಪ್ಪ.
ಐದೊಳಗೆ ಏನೇನಾಗೈತತ್ತ ಬರೀ ಹೋಗೋಣ ಮಾತ್ ನಾಲ್ಕು ಮಜಾ ಮಾಡೋಣ. ಹಾ ನಾಗ ನೀನು ಫ್ಯಾಕ್ಟ್ರಿ ಕಡೆ ಹೋಗಿ ಬಾ. ಸರಿ ಬರ್ತೀನಿ. ಹಂಗೇಳಿ ಹಿಂಗೆ ಕರ್ಸ್ಬಿಟ್ನ. ಏನಮ್ಮ ಗೀತಾ ಈಗ ಬಂದಿಯೇನಮ್ಮ? ಯಾರ ಅವ್ವಾರ ಮುಖದಾಗ ಒಂದು ಚೂರು ಕಳಿನೇ ಇಲ್ರಿ, ಎಲ್ಲಿ ಗದಮ ನೋಡಿ ಅಂತಾರ. ಯಾಕಮ್ಮ ಗೀತಾ ಹೀಗೆ ಮಂಕಾಗಿರುವೆ? ನಾನು ನಿನ್ನನ್ನು ಕರೆಯಲು ಬರಲು ಒಂದು ಕೋಪವೇನಮ್ಮ? ಇಲ್ಲದ ಯಾವುದೋ ಒಬ್ಬ ಬಡ ಭಿಕಾರಿ ನನಗೆ ಬಾಯಿಗೆ ಬಂದಂತೆ ಮಾತಾಡ್ದ ಅಲ್ಲ. ಏನು? ಯಾವನೊಬ್ಬ ಭಿಕಾರಿ ನಿನಗೆ ಬಾಯಿಗೆ ಬಂದಂತೆ ಮಾತನಾಡಿದನು? ಅದು ಈ ಊರಲ್ಲಿ ನನ್ನ ತಂಗಿಯ ಮುಟ್ಟಿದ ಕೈಯನ್ನೇ ಕತ್ತರಿಸಿ ಹಾಕುತ್ತೇನೆ. ಏನು ಗೀತಾ, ಯಾರವನು? ಅಣ್ಣ, ಅವನೊಬ್ಬ ಬಡವರ ಸೇವಕ ಕಾಳಿದಾಸನಂತೆ. ಗೀತಾ, ನನಗೆ ಗೊತ್ತಿಲ್ಲದೆ ಬೆಳಗ್ಗೆ ಮೂಡುವ ಸೂರ್ಯ ನನಗೆ ಹೇಳದೆ ಕಣ್ಣು ಮರೆಯಾಗುವುದಿಲ್ಲ. ಅಂತಹದ್ರಲ್ಲಿ ನಿನಗೆ ಬಗಳಿದ ವ್ಯಕ್ತಿ ಕಾಳಿದಾಸನೇ ಇರಲಿ, ಕವಿ ರತ್ನನೇ ಇರಲಿ, ಈ ಕುಬೇರ ನಾಡಿಗೆ ಸೂರ್ಯನೆಂದು ಎಲ್ಲರಿಗೆ ಗೊತ್ತಿದೆ. ಅಂತದ್ರಲ್ಲಿ ನನ್ನ ತಂಗಿ ಒಬ್ಬನೇ ಸಿಕ್ಕಿದ್ದಾಳಂತೆ ಬಾಯಿಗೆ ಬಂದಂತೆ ಮಾತನಾಡಿದಿರಲಿ. ಮಗಳೇ, ನಿನ್ನನ್ನು ಸುಮ್ಮನೆ ಬಿಡಿದಾರೆ? ಹೌದ್ರಿ ದಡ್ಯಾರ, ಅವ್ವಾರ ಮುಟ್ಟ್ಯಾನಂದ್ರ ಅವನ್ ಹಂಗ ಬಿಡಬಾರ್ದ್ರಿ. ಅವನ ಕೈಯ ಕಾಲ ಕಚಾ 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 ಅಂತ ಕಡಲ್ ಗಲಗಲಿ ಕೂಲಿ ಪಾರ್ಸಲ್ ಮಾಡಿದಾಗ ನಮಗೊಂದು ಸಿಟ್ಟು ತಾನಗಾಕತ್ ನೋಡ್ರಿ. ಅಲ್ಲ, ನನ್ನ ಬಗ್ಗೆ ಅಷ್ಟೇ ಅಲ್ಲ, ನಿನ್ನ ಬಗ್ಗೆನೂ ಏನೇನೋ ಅಂದ. ಏನಮ್ಮ? ನಿನ್ನ ಬಗ್ಗೆ ಅಷ್ಟೇ ಅಲ್ಲ, ನನ್ನ ಬಗ್ಗೆ ಏನು ಬಗಲಿ ಹೋದ ಪದಕ್ಕುಂಡೆ. ನೀವು ಬಡವರ ಹೊಟ್ಟೆ ಮೇಲೆ ಹೊಡೆದು ಹಣ ಸಂಪಾದಿಸ್ತಿರಂತೆ ಮತ್ತು ಇನ್ನು ಏನೇನು ಕೆಟ್ಟದಾಗಿ ಮಾತನಾಡಿದ. ದಣಿ, ನಿಮ್ಮ ನೆಮ್ಮದಿಗೆ ಭಂಗ ತಂದೆ ಕೋತಿ ಯಾವುದೆಂದು? ಹೋಗಲಿ, ನನಗೆ ಗೊತ್ತಿಲ್ಲದೆ ತೆರೆಮರೆಯಲ್ಲಿ ಕುಳಿತು ಆಟ ಆಡುತ್ತಿದ್ದ ಸಿಂಹದ ಮರಿ ಯಾರೆಂದು ಪತ್ತೆ ಹಚ್ಚು. ಆಯ್ತು ದನಿ, ಅದು ಯಾವ ನರ ಪುಣ್ಯ ಎಂದು ಪತ್ತೆ ಹಚ್ಚುತ್ತೇನೆ. ಗೀತಾ, ನೀನು ಪ್ರಯಾಣ ಮಾಡಿ ಬಹಳ ಸುಸ್ತಾಗಿರಬೇಕು. ಒಳಗೆ ಹೋಗಿ ರೆಸ್ಟ್ ತೆಗೆದುಕೊಳ್ಳಮ್ಮ. ಆಯ್ತಲ್ಲ. ಕಾಳಿದಾಸ, ನನ್ನ ತಂಗಿಯ ಕೈ ಮುಟ್ಟಿ ಹುತ್ತಿನಲ್ಲಿದ್ದ ಹಾವನ್ನು ಪಡೆದೆಪ್ಪಿಸಿದೆ ಮಗನೇ. ನೀನು ಎಲ್ಲಿ ಅಡಗಿ ಕುಳಿತರೂ ಸರಿ, ನಿನ್ನನ್ನು ಹೊರಗೆಳೆದು ತಂದು ನನ್ನ ಚೌಟಿ ಏಟು ನಿನಗೆ ತೋರಿಸದಿದ್ದರೆ ನನ್ನ ಹೆಸರು ದೇವಲೋಕದ ಕುಬೇರನೇ ಅಲ್ಲ. ಈಗ ಬ್ಯಾಡ್ರಿ ಅಪ್ಪ ದಡ್ಯಾರ, ಮುಂದೆ ನೋಡ್ಕೊಳ್ಳೋಣ್ರಿ ಪ್ರಸಂಗ ಬಂದಾಗ ಮಗನ. ಹಾಗಾದ್ರೆ ನಡಿ ಹೋಗೋಣ. ಅಲಿಪಾಕ್ರಿ ಅಲಿಪಾಕ, ಗೊಂಜಾಳ ಬಂಬ, ಕುರ್ಕುರಿ, ಅಲಿಪಾಕ, ಕೆಮ್ಮ, ನಗಡಿ,
ಇದ್ದವ್ರು ನಂದು ಒಂದೇ ಒಂದು ಮಲಿಪಾಕ ಅಲ್ಲ ನಂದು ಅಲಿಪಾಕ ಪಾಳೆ ತಿಂದ್ರೆ ನಿಗುರು ಮುದುಕ ಸದ್ಯಕ್ಕೆ ಎದ್ದು ಕುಂದಿರ್ತಾನ್ರಿ. ಕಂಟ ಅಂತ ಗಂಟಲಿ ಕರೀತಿದ್ರೆ, ಪಕ ಅಂತ ನಿಮ್ಮ ವಾಟಿ ಕಡಿತಿದ್ರೆ, ಈ ಮುಂದೆ ಕೂತಾರ ಸರ್ ಕುಸು ಅಂತ ಹೇಳಿದ್ರು. ಇವ್ರನ್ನೆಲ್ಲ ಹುಡುಗರು ಕೂಡಿ ಕಡಿತಿದ್ರ, ಈ ನನ್ನ ಶುಂಠಿ ಹಾಕಿದ ಅಲಿಪಾಕ ತಿಂದ್ರೆ ಎಲ್ಲ ರೋಗ ಒಮ್ಮೆಲೆ ಗಪ್ಪರಿ. ಬರಿ ಯಾರಿಗೆ ಬೇಕು ಅಲಿಪಾಕ, ಕುರ್ಕುರಿ, ಗೊಂಜಾಳ ಬಂಬ ಅಲ್ಲ. ಅವನ ಮ್ಯಾಗಿನ ಓಣ್ಯಾಗ ತೆಳಗಿನ ಓಣ್ಯಾಗ ತಿರುಗಾಡಿದ್ರು ಒಂದು ಗಿರಾಕಿನ ಬರುವಲ್ವಲ್ಲ. ಇನ್ನ ನಡುವಿನ ಓಣ್ಯಾಗ ಒಂದ್ ಸ್ವಲ್ಪ ಹೋಗಿ ಬರ್ತಾನ್ರಿ. ಮಲಿಪಾಕ್ರಿ ಮಲಿಪಾಕ್. ಎಲ್ಲೋ ಅದು ಎಲ್ಲೋ ಈ ತುಂಬ ರಾಗ ಎಲ್ಲೋ ಜಡವೆಲ್ಲ ಕವಿತೆಯ ಬಿರುಸುವ ಎಲ್ಲೋ ಅದು ಎಲ್ಲೋ ಈ ತುಂಬ ರಾಗ ಎಲ್ಲೋ ಜಡವೆಲ್ಲ ಕವಿತೆಯ ಬಿರುಸುವ ಈ ಕಣ್ಣಲ್ಲಿ ಅದರ ಹುಡುಗಿ ನೀ ಕೇಳ ನಾ ಹುಟ್ಟಿದೋರ ಗಂಡ ನಟ್ಟೈತಿ ಸುತ್ತಗೊಂಡಿರೋರ. ಹುಡುಗಿ ನೀ ಕೇಳ ನಾ ಹುಟ್ಟಿದೋರ ಗಂಡ ನಟ್ಟೈತಿ ಸುತ್ತಗೊಂಡಿರೋರ. ಏ ಹುಡುಗಿ ನೀ ಕೇಳ ನಾ ಹುಟ್ಟಿದೋರ ಗಂಡ ನಟ್ಟೈತಿ ಸುತ್ತಗೊಂಡಿರೋರ. तेरी मेरी ಗೆಳತಿ ನಾವಿಬ್ರು ಒಂದೇ ವಾರಿಗೆ ಹೊತ್ತಿದ್ದೇವ ಇಬ್ರು ಕೂಡ ಸಾರಿಗೆ. ಬಂದಿಲ್ಲ ನಮ್ಮ ಹೇಳಲೆ ಇನ್ನು ಯಾರಿಗೆ. ಗೆಳತಿ ನಾವಿಬ್ರು ಒಂದೇ ವಾರಿಗೆ ಹೊತ್ತಿದ್ದೇವ ಇಬ್ರು ಕೂಡ ಸಾರಿಗೆ. ನಮ್ಮ ಹೇಳಲೆ ಇನ್ನು ಯಾರಿಗೆ. ಹತ್ತಿ ಬಾರ ನಿಚ್ಚಿನಿಗೆ ನೋಡಕ್ ಬಂದಾಳ ನಮ್ಮೂರೋಕಳೆ ಹನುಮನ ಚಾಳ ಕಳೆಯ ಇನ್ನು ಮುಂದೆ ಮೇರ್ತಾಳ ನನ್ನ ಒಳ್ಳೆ ಕಪ್ಪ ಬಣ್ಣದ ಮಾರಿನಾಲ ಎತ್ತಾಳೆ. ಕಪ್ಪ ಬಣ್ಣದ ಮಾರಿನಾಲ ಎತ್ತಾಳೆ. ಅಲಿಪಾಕ್ರಿ ಅಲಿಪಾಕ ಮಲಿಪಾಕ್ರಿ ಮಲಿಪಾಕ. ಏ ಸಾಕ್ ಬಾಯ್ ಮುಚ್ಚ. ಏನ ಜಪ್ಪರ ಹಳೆ ಜಪ್ಪರ ಅಲ್ಲ, ಹೆಸರು ಚೆನ್ನಾಗಿ ಹೋದಾಗ ಬರ್ಲಿ ಅಂತ ಕೇಳಿ ತಿಳ್ಕೊಬೇಕ. ಈ ಮನೆ ಮಲ್ಲಿಪಾಕ ಅಂತ ಹೊಯ್ಕೊಳಕ್ ಹಾಕ್ತಾನೆ. ಏನು ಯಾರು ನೀನು ಜಾಡಿಸಿ ಹೋಗ್ಕೊಂಡು ಕಾಣಂಗಿಲ್ಲ. ಏ ಬೀಗುರ್ ತಿಂಡಿ ಹೆಣ್ಣ, ಅದು ಮಲಿಪಾಕ ಅಲ್ರಿ, ಅದು ನನ್ನ ಅಳ್ಕಂಗಿ ಗಟ್ಟಂಗಿ ಹಾಕಿ ಮಾಡಿದ ಮೈಸೂರು ಪಾಕ. ತೋಣಿನ ಬಾಯಾಗ ಮಣ್ಣು ಹಾಕಿ ಅಲ್ಲ ಏನು ಬಾಯಿ ಅದ ಅವನು ಬಿಜಾಪುರ ಪೈಕಣಿ ಇದ್ದಾರ ನೀ 3 ಬಾಳ್ಕಾಯಿ ಇದೆ ಅಂತ ಅಲಿಪಾಕ್ ಅನ್ನೋ ಬಿಟ್ಟ ಮಲ್ಲಿಪಾಕ ಅಂತ ನೋಡ್ಕೊಂಡು ಹೊಂಟಿಯಲ್ಲ. ಈಗ ಡ್ಯಾನ್ಸ್ ಹೋಗಿ ಅಷ್ಟೆಲ್ಲ ಗೊತ್ತಿ ಕಳಿಸ್ತಾರ ನೀನ. ಅಲ್ಲಲ್ಲೇ ಆಯ್ ಪೋಸ್ಟ್ಮನ ನೀನ ಅಲ್ಲ ಈ ಮನೆ ಮಲ್ಲಿಪಾಕ್ ಮಾಡಕತ್ತಿಲ್ಲ. ಏನೇನು ಪೋಸ್ಟ್ಮನ್ ನೌಕರಿ? ಏ ಪ್ರೀತಿ, ಹಾ ತಿಂಗಳದಾಗ ಒಮ್ಮೆ 5 ದಿವಸ ರಜಾ ಇರ್ತೈತೆ ನಿಮ್ದು. ನಮ್ದು ಹಂಗಿಲ್ಲ, ಮತ್ತೆ ಹೆಂಗ? ತಿಂಗಳಿಗೊಮ್ಮೆ ರಜಾ ಅಂತ ಮ್ಯಾಗ ನಿನಗೋಸ್ಕರ ಚೇಂಜ್ ಆಗುದು ಅಂತ ಅವ್ರದಲ್ಲೇ ಹುಡುಗಿ. ಇಷ್ಟು ಮಾಡ್ಲಿಕ್ಕಂದ್ರೆ ಈ ಪ್ರೀತಿಗೆ ಏನು ಬೆಲೆ ಇರ್ತದೆ? ನೀನ ಹೇಳಲಿ ಹುಡುಗಿ, ನೀನ ಹೇಳಲ್ಲ. ಅಲ್ಲ ನಮ್ಮೂರಾಗ ಅಂತ ಹುಡುಗಿ ಯಾರಪ್ಪ ಪುಣ್ಯ ತೆಗಿತಿ ಅಂತೀನ. ಏ ಹುಡುಗಿ ಅದೇ ಅಂತ ಕೇಳ್ತೀಯಲ್ಲಿ ಹುಡುಗಿ. ಆ ಹುಡುಗಿ ಮತ್ಯಾರು ಅಲ್ಲ, ನೀನ ನನ್ನ ಹುಲ್ಯಾಳ ಹುಡುಗಿ, ಕನಸಿನ ರಾಣಿ. ಅಯ್ಯೋ ಇಲ್ಲ ಹೋಗ್ಲಿ ಬಿಡ.
ಅದೇನೋ ತಂದಿನಿ ಅಲ್ಲ ಅದೇನ್ ತೋರಿಸ್ತಾಗ ಪಟ್ನ. ಇವ್ಳು ಕೇಳಿಗ ಇವು ಅಲಿಪಾಕ ಕಾಂಟ್ ಕಾಂಟ ಅಂತ ಗಂಟ್ಲು ಕೆರಿತಿದ್ರ, ಪಕ ಪಕ ಅಂತ ವಾಟಿ ಕಡಿತಿದ್ರ, ಮತ್ತ ನಿಂದು ಹಿಡ್ಕೊಡಕನ ಏನದ? ಏನಾರ ನಿನ್ನ ಗಂಟಿನೊಳಗೆ ಹಿಡ್ಕೊಂಡಿತ್ತಂದ್ರ ಇಲ್ಲ ಇಲ್ಲ. ನಂದು ತಗೊಂಡು ಬಾಯಿ ಒಳಗೆ ಇಟ್ಕೊಂಡಿ ಅಂದ್ರ ಹೊಕ್ಕೈತಿ ನಿನ್ನ ರೋಗ. ಏನದ ಸರ್ರವಾಗಿ ಇಟ್ಕೊಳ್ಳೋದು? ಏ ಮಳ್ಳಿ ಅಷ್ಟು ಗೊತ್ತಾಗ್ಲಿಲ್ಲನ? ಇಲ್ಲ. ಏನಾರ ನಿನ್ನ ಗಂಟಿನೊಳಗೆ ಹಿಡ್ಕೊಂಡಿತ್ತಂದ್ರ ಮತ್ತ ಮತ್ತ ನಂದು ತಗೊಂಡು ನಿಂದ್ರೊಳಗೆ ಹಾಕ್ತನು ಒಂದು ಅಷ್ಟಲ್ಲೇ ಹುಡುಗಿ. ಏನದ ನಂದ್ರೊಳಗ್ ನಿಂದ ಹಾಕೋದು? ಏ ತಪ್ಪು ತಿಳ್ಕೊಬೇಡ ಹುಡುಗಿ, ತಪ್ಪು ತಿಳ್ಕೊಬೇಡ. ನನ್ನ ಅಲಿಪಾಕ ಪ್ರೀತಿ, ನನ್ನ ಅಲಿಪಾಕ. ಅಂತೂ ನೀನ್ ಅಲೆಪಾಕ ಬಹಳ ಪವರ್ಫುಲ್ ಇದ್ದಂಗೈತೆ. ಒಮ್ಮೆ ಇಟ್ಕೊಂಡು ನೋಡ ಉರುತತಿ, ಒಮ್ಮೆ ಎರಡನೇ ಸಲ ಇಟ್ಕೊಂಡು ನೋಡ ನಿನಗ ಗೊತ್ತಾಗತ್ತಲ್ಲ ಹುಡುಗಿ ನನ್ನ ಅಲಿಪಾಕ ಗಮ್ಮತ್ ಏನಂತ. ನನ್ನ ಅಲಿಪಾಕ ತಿನ್ನಾಕ ಹಳಿ ಮುದುಕ್ಯಾರು ಬರ್ತಾರೋ, ಹರಿಯದ ಹುಡುಗರು ಬರ್ತಾರೋ, ಬರ್ತಿರ್ಬೋದು. ಮತ್ತ ಮೊದಲು RMG ಕಾಲೇಜ್ ಮುಂದೆ ನಿಂತ್ರ ಚಂದಿಂದ ಹುಡುಗಿ ಯಾರು ಬರ್ತಾರಲ್ಲೇ ಪ್ರೀತಿ, ಅಲ್ಲಿ ನೋಡ್ಬೇಕಲ್ಲೇ ನನ್ನ ಲವಿನ ಪವರ್. ಏನೇನ್ ಲವ್ ಇರಪ್ಪ ಅವ್ರ? ಅಲ್ಲ ನಿಮ್ಮವ್ರು ನೀವು ಲವ್ 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 ಅಂತ ಬಡ್ಕೊಂತಿರಲ್ಲ, ಅಲ್ಲ ನಿನಗ್ ಲವ್ ಮಾಡಕ್ ನನ್ನ ಬಿಟ್ರೆ ಮತ್ತೆ ಅವಕ್ಕೆ ಸಿಗ್ಲಿಲ್ಲ ಅಂತೀನಿ. ಏ ಹುಡುಗಿ, ಪ್ರಾಣ ಬೇಕಾದ್ರೆ ಬಿಡ್ತಾನೆ, ಕುಡಿದು ಬಿಡಂದ್ರೆ ಬಿಡ್ತಾನೆ, ನಿನ್ನ ಮಾತ್ರ ಬಿಡುದಿಲ್ಲ. ನೀನ ನನ್ನ ಕನಸಿನ ರಾಣಿ. ಕನಸಿನ ರಾಜ್ಯ ಹೋಗ್ಲಿ, ನನ್ನ ಮನಸ್ಸಿಗೆ ಮಾತ್ರ ನೀನ್ ಬಂದಿಲ್ಲ. ನಾ ಬರ್ತೇನೆ ನಿನ್ನ ಮನಸ್ಸಿನಾಗ ರಾಣಿ. ಈ ಕುಡಿದು ಬಂದಾಗ ನನ್ನನ್ನು ಕುಡಿಸುವಾರೇ ನನ್ನ ಮುತ್ತಿನ ಅರಗಿನಿ. ಆಗಲಿ ನನ್ನ ರಾಜ.
ಪೆಪ್ಸಿ ರೀ ಪೆಪ್ಸಿ ಯಾರಿಗ್ ಬೇಕು ಬರ್ರಿ ಬರ್ರಿ ಬೇಗನೆ ಬಂದ್ ತಗೋಡ್ರಿ ನನ್ನ ಮಾಲ ಆಮೇಲೆ ತಗೋತನಂದ್ರ ಸಿಗುದಿಲ್ರಿ ತಪ್ಪನ ಮಾಲ ಅಲ್ರಿ ಅವನವನ ನಮ್ಮ ಸರ್ಕಾರ ಪ್ರೇಮಿಗಳು ಹೊಸ ವರ್ಷ ಏನಾರ ಬಂದೈತೇನೋ ಅಂತಾನ ಅಮೇರಿಕಾದವ್ರು ನಡು ರೋಡ್ನಾಗ ಜೀಪ್ ನಿಲ್ಲಿಸಿ ಅದ್ರೊಳಗ ಕಿಸ್ ಕೊಡ್ತಾರ್ರಿ ಇವ್ರು ನಡು ರೋಡ್ನಾಗ ನಿಂತು ಮಿಸ್ ಮಾಡ್ಕೊಳಕತ್ತಾರಲ್ರಿ ಅಮೇರಿಕಾದವ್ರು ಕಾರ್ನಾಗ ಮಾಡಿದ್ರ ಇವ್ರು ನಡು ರೋಡ್ನಾಗ ಮಾಡಕತ್ತಾರ್ರಿ ಯಾರು ಇರ್ಬೇಕು ಈ ಪ್ರೇಮ್ಗಳು ಇನ್ನೊಂದಿಟ ಮುಂದಕ್ಕೆ ಹೋಗಿ ವಿಚಾರ ಮಾಡಿದ್ರ ಅದ್ಗಪ್ಪ ಏ ತಮ್ಮ ಯಾರಪ್ಪ ನೀವು ಲೇ ಪ್ರೀತಿ ನನ್ನ ಪ್ರೀತಿ ಮಾಡ್ತಂತ ಹೇಳಿ ಈ ಪರದೇಶ ನನ್ನ ಮಗನ ಅಪ್ಕೊಂಡು ನಿಂತಿ ಅಲ್ಲೇ ಅಲ್ಲ ಯಾಕೆ ತಗೊಳಕತ್ತಿ ಪಾಪ ಇಲ್ಲ ಅಂತ ತಪ್ಪು ಏನು ನಡೆದಿಲ್ಲ ಇವ್ರು ಯಾರು ಗೊತ್ತಾ ಇವರು ಹರ ಅಂತ ಅಲ್ಲ ನಮ್ಮ ಊರಿಗೆ ಅವರು ಅಲ್ಲೇ ಪಾಕ್ ಮಾರಕ್ ಬಂದಿದ್ರಲ್ಲ ಸ್ವಲ್ಪ ಕಣ್ಣಾಗ ಧೂಳು ಬಿದ್ದಿತ್ತು ಓದಿ ತಗಿ ಅಂತ ಹೇಳಿದ ಸ್ವಲ್ಪ ಊದಕ್ ಹತ್ತಿದ್ದೆ ಏ ಪ್ರೀತಿ ನೀ ಕಾಡ್ ಬಾ ಲೇ ಅಲ್ಲಿ ಪಾಕ್ ಮಾರ್ಯಾವಣ ನನ್ನ ಹುಡುಗಿ ಮ್ಯಾಲ ಕಣ್ ಹಾಕಿ ಮತ್ ಕೈ ಹಾಕಾಗತ್ತೆ ಯಾವ್ದ ನೀನು ಲೇ ತಮ್ಮ ನಾ ಈ ಊರಿಗೆ ಹೊಸದಾಗಿ ಇಡೀ ಕರ್ನಾಟಕದ ಕಂಠದ ಮ್ಯಾಗ ಕೈಯಾಡಿಸಿ ಬಂದಿರುವ ಕಿಡಿಗೇಡಿ ಹರಿ ಅಂತ ಲೇ ತಮ್ಮ ಪೂರ್ತಿ ನನ್ನ ವಿಳಾಸ ನಿನ್ ಹೆಸರು ಹರಿನಾ ನಿನಗ ಲವರ ಅಲ್ಲಿ ಟವರ ಯಾರು ಇಲ್ಲೇನೆ ಅಂತಮ್ಮ ಲೇ ತಮ್ಮ ಲವರ್ ಅಂತ ಮೊದಲ ಇಲ್ಲ ನಾವು ಓನ್ಲಿ ಒಬ್ಬ ಲೇ ತಮ್ಮ ಒಬ್ಬ ನೋ ಓನ್ಲಿ ಓನ್ ನೀ ಇಲ್ಲೇ ವಟ ಅಂದಿ ಅಂದ್ರ ನಮ್ಮ ಸುತ್ತಗುಂಡಿ ಮುದುಕ್ಯಾರ ಮುರಿತಾರ ಅನ್ನತಮ್ಮ ನೀನ್ ಸ್ವಂಟ ಹುಷಾರ್ ಮತ್ತೆ ಏನಂತ ನಿಮ್ಮಿಬ್ರದ್ದು ಗುಸು 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 ನಾ ಮುರ್ತೀನಿ ನೀ ಮುರ್ತೀನಿ ಏನಂತ ಮಾತಾಡೋದು ಏ ಪ್ರೀತಿ ಹಾ? ನಾವು ಇಬ್ರು ಬಂದಿವು ಹಾ. ಕುಣಿಸು ಬಾರೆ ಮನ ತಣಿಸುವಂತೆ ಒಂದು ಹೃದಯದ ರಾಗ ಅರೆ, ಜಾಗ ಮಾಡ್ತೀವಿ. ಒಂದ್ ಸ್ವಲ್ಪ ಮೈ ಮ್ಯಾಲ ಬರ್ಬೇಡ್ರಿ ಯಾಕಂದ್ರೆ ನಮ್ ಲವರ್ ಸೀಟ್ ಆಗಿರ್ಬೇಕು ನನ್ ಮ್ಯಾಲ ಅಯ್ಯಯ್ಯೋ, ದೂರಿಂದ ಮಾಡ ಯಾರ ನೀನವರ ಹಾಗಾದ್ರೆ ಇನ್ ಮೇಲೆ ತಗೋಂಗದ್ರ ಬೆಳಗ್ಗೆ ಎತ್ತ ಕೊಡ್ಕೊಡ್ಬೇಕಂತ ಮಾಡ್ತೀನಿ ತಗೋ ಬರಬೇಕ ಬರ್ಲಿಕ್ಕಂದ್ರೆ ಜಗ ಏನದು ಎಲ್ಲಿದು ನಿನಗೆಲ್ಲ ನಮಗೂ ಅಲ್ಲ ಮೊದಲು ನಿನಗೆ ಹೇಳ್ಬೇಕಲ್ಲ ಚುಟ್ಟು ಚುಟ್ಟು ಮತ್ ನೀನು ಲವರ್ ಬಂದಿವ ಅಂದ್ರೆ ಲೇ ತಮ್ಮ ಏ ಹರ ನಂದು ತೋರ್ಸಿಲ್ಲಿ ಉದ್ದಂದ ಏನ್ಲೇ ನೀ ತೋರ್ಸಿದ್ದು ಏ ಬಂದಳ ಬಂಬ್ ಲೇ ತಮ್ಮ ನಾನು ಮೊನ್ನೆ ಆಕಿ ನಂದು ತೋರ್ಸಿಲ್ಲೇಪ ಅಂತಮ್ಮ ಏ ತಮ್ಮ ಏನ್ ಲೇ ನೀನು ಉದ್ದಂದು ದಪ್ಪಂದು ಏನಾದ್ರು ತೋರ್ಸಿದ್ವು ಅದನ್ನ ನಾ ಯಾಕೆ ಹೇಳ್ಬೇಕಪ್ಪ ನಿನಗ ಅಲ್ಲ ನಂದು ತೋರ್ಸಿನಿ ಅಂತ ಏನು ಮಂದಿ ಇದ್ದಾಳಕತ್ತಿರಲ್ಲ ಈಗ ಎಲ್ಲರ ಜರ ಕಡ್ಕೊ ತೋರ್ಸಿನಿ ಅಂತ ತಿಳ್ಕೊ ಮಕ್ಕಳ ಏ ಹುಡುಗಿ ನನ್ನ ಅಲಿಪಾಕ ಪ್ರೀತಿ ನನ್ನ ಅಲಿಪಾಕ ನನ್ನ ಪೆಪ್ಸಿಲೇ ಪ್ರೀತಿ ಪೆಪ್ಸಿ ಅಯ್ಯ ಮತ್ ನಾನೇನ್ ತಿಳ್ಕೊಂಡಿ
ನನ್ನ ಹೂವಿನ ಬುಟ್ಟಿ. ಏ ಹುಡುಗಿ ಏನ್ ಹಾಕಿದ್ಯಾ ನಮ್ಮ ಮಾರಿ ಮೇಲೆ ಗಿಂಪ್ ಹಾಲಿ ಹಿಂಡಿಗೆ? ಅಂದ್ರೆ ನಾವು ಬ್ಯಾರೇನ ತಿಳಿದಿದ್ದೀವಲ್ಲ. ತಿಳ್ಕೊಂತೀನಿ ಬೇರೆನ. ಏ ತಮ್ಮ, ನಾನಂತೂ ಅದನ್ನ ಹೇಳ್ತಾ ಅಂತ ಮಾಡಿದ್ದೆ ತಮ್ಮ. ಹೌದಪ್ಪ, ನಾನು ಹಂಗ ಮಾಡೀನಿ. ಅದೆಲ್ಲ ಇಚ್ಚಿಗೆ ಬಿಡ, ನಮ್ಮಪ್ಪ ಡ್ರೆಸ್ ಹಾಕಿ ಚಾವೆ ಹಾಕ್ಬಿಟ್ಟ. ಏ ಅಂತಮ್ಮ, ನಾ ಇವತ್ತು ರಾತ್ರಿ ಹೋಗಿ ಆ ಟ್ರೆಜರಿ ಕಿಲಿ ಹೊಡೆದ ಯಾರಿಗಿ ಗೊತ್ತಿಲ್ಲ ಅನ್ನಕ ತಕೊಂಡ್ ಬರ್ತೀನಲ್ಲೇ ಅಂತಮ್ಮ. ಲೇ ತಮ್ಮ, ನೀ ರಾತ್ರಿ ಹೋದ್ರ ನಾ ಹಗಲದ್ ಹೋಗಿ ಸರ್ಗಿ ಹೇಳ್ತನು, ನಮ್ಮ ಪೌಣ್ಯಾರಿಗೆ ಹೇಳ್ತನು, ಊರ್ ಮಂದಿಗೆ ಹೇಳ್ತನು. ಹೇಳ್ತಂದು ಬರ್ತೀನಿ ಲೇ ತಮ್ಮ, ಹಗಲದ ನಡು ರೋಡ್ನ ಹಾಸಿ. ತಗೊಂಡ್ ಬರುವಂತೆ ನಮ್ಮಪ್ಪದ ನೋಡಿಲ್ಲ ಗಬ್ರಸೇನೆ. ಒಂದ ನಿಮ್ಮನ್ನ ಗುದ್ದಿದಂದ್ರ ಸೊಂಟ ಬರ್ಕೊಂಡು ಅಲ್ಲಿ ನಳಕ್ ನಾಯಿ ಬಿದ್ದು ನಾ ಹೆಂಗ್ ಓದಾಡ್ತೀರಿ? ನಿಮ್ಮ ಅಪ್ಪನಂತೆ ಏನ್ ಇರ್ತತಿ ಎಲ್ಲಾ ಸೀಟ್ ಹೋಗಿ ಮಾಯಿನ ಗೊತ್ತಾಗೈತಿ. ಬಂದ ನೋಡಿ ಗೊತ್ತಾಗತ್ತ. ಪ್ರೀತಿ ಅವ್ದು ಏನು ಕೆಲಸ ಇಲ್ಲ, ಹೋಗಿ ಒಂಬತ್ತ. ರಂಗದಂಗಿ ಬಿಟ್ಟ ಹುಡುಗಿ ನಿಂದ್ರಬಲ್ಲಿ ನೆಲದ ಹಂಡಿಗೆಲ್ಲ ನನ್ನ ಮೆಮರಿ ಬೆಳಗಾಗಿ ಮಾಡಿ ನಿಲ್ಪುಲ್ಲ ಊರಾಗ ಹುಡುಗರು ಕಣ್ಣೆಲ್ಲ ನಿನ ಮ್ಯಾಲ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಹೋಸ್ತಿಲ್ಲ. ಬಂದಾರ ಬಾರ ಹುಡುಗಿ ಬಂಗಾರಾಗಿನ ನಿಮ್ಮ ಅವನ ಹೂವು ಮಾರ್ಕೊಂಡ್ ಬಾರುವ ಅಂತ ಕಳಿಸಿದ್ರ ಈ ಬದ್ಮಾಸ್ನ ಮಕ್ಕಳು ಕೂಡ ಮಂಜಾನ ಕುಡಿಯಾಕತ್ತೀವ ನೋಡಿ ನಿಮ್ಮ ಅವ್ನು ಜೋಕ್ಮಾರ್ ಬೆದ್ಯಾಗ ಹುಟ್ಟಿದ್ದ. ನಿಮ್ಮ ಅವನು ತಿಪ್ಪೆ ಹುಟ್ಟಿದ್ದ ನನ್ನ ಮಗನ ಅಲ್ಲ. ಏನಂತ ತಿಳ್ಕೊಂಡು ಮಾತಾಡಕತ್ತಿ ನೀನ? ನೋಡ್ಬೇಲ್ಲ ಅಂತದೇನು ಆಗಿಲ್ಲ. ಒಬ್ಬನ ಉದ್ದೈತಿ ತಗೋತೇನಂತಾನ, ಇನ್ನೊಬ್ಬ ದಪ್ಪ ಐತಿ ಅಡಗ್ಲೈತಿ ತಗೋತೇನ ಅಂತಾನ. ಏನು ಅದು ಉದ್ದ ದಪ್ಪನು ಪಾಟ್ನ ಹೇಳು ನಿಮ್ಮ ಅವ್ನು ಎದಿಗೆ ಒತ್ತಾವದಿತ್ತು ನೀ ನನ್ನ ಮಕ್ಕಳಿಗೆ ಒಬ್ಬರಿಗೆ. ಯಪ್ಪ ನೀನ್ ಮಿಸ್ಟೇಕ್ ತಿಳ್ಕೊಬೇಡ. ಇವ್ದು ಉದ್ದಣ್ಣ ಪ್ಯಾಪ್ಸಿ ತಗೊಂತಾನ, ಅವಂದ ಅಡಾಗ್ಲ ಆಲಿಪಕ್ ತಗೊಂಡ. ಪ್ರೀತಿ ನನ್ನ ಅಲಿಪಾಕ, ಪ್ರೀತಿ ನನ್ನ ಅಲಿಪಾಕ. ನನ್ನ ಪೆಪ್ಸಿನ ಪ್ರೀತಿ, ನನ್ನ ಪೆಪ್ಸಿ. ಮಕ್ಕಳ ಹಿಂಗ ನನ್ನ ಮಗಳಿಗೆ ಏನಾರ ಅಣ್ಣ ಕತ್ತಿದ್ರಿ ಅಂದ್ರ ನಿಮ್ಮನ್ನ ಜಾಡಿ ಶಿವಾದ ಬಾಯಿಗೆ ಹಲ್ಲ ಮುರಿತಿನ ಮಕ್ಕಳ ಬಾಳ ಆಗ್ತದ ನೋಡ. ಓ ಪೌಣ್ಯ ಮಾವ, ಅಣ್ಣಾಕರ ಏನಂದನವ ನಿನ್ನ ಮಗಳಿಗೆ ನಾನು ಉದ್ದನ್ನ ಪೆಪ್ಸಿ ತಗೊಂಡ ನಿನ್ನ ಊರ ಮುಂದಿನ ಒಳ್ಳೇದಂತ ಬಾಯಾಗ ಇಟ್ಕೋ ಅನ್ನೋದು ತಪ್ಪ ಮಾಮ? ನಾಕರ ಏನಂದ್ರ ಪೌಣ್ಯ ಮಾಮ, ನಾನು ಗೊಂಜಾಳ ಬಾಂಬ್ ತಗೊಂಡ ನಿನ್ನ ಬಾಯಿ ಒಳಗೆ ಇಟ್ಕೋ, ನಿಂದ ಅದು ಲಕ್ಕತ್ತಂದ ನೋಡು ಮಾಮ. ಯಪ್ಪ ಏನು ಆಗೋಲಾಗೋದು ಇಲ್ಲ, ಏನಿಲ್ಲ. ಅವ್ನು ಪೆಪ್ಸಿ ತರಗಿ ನೀರಾಗ ಹೋಗೈತಿ. ಇವನೇನು ಅಲಿಪಕ್ಕಲ್ಲ ಹಾಲು ಸೇರಿಸಿ ಎಲ್ಲಿ ಹೋಗದಾನ, ಅದು ಅಡಾಗ್ಲಿಂದ ಮುರ್ಕೊಂಡು ಹೋಗೈತಿ. ಏನು ಕೆಲಸಿಲ್ಲಪ್ಪ, ನೀ ಮನ್ಸಿಗೆ ಹಚ್ಕೋಬೇಡ, ನಡಿ. ಮೂರದಾವ್ ಒಳಗಿನ ಕಿಶಾಗ ತೋರ್ಸ್ಲೇ ನೋಡ ಮೂರು. ತೋರಿಸ್ಲ್ಯಾ? ತೋರಿಸಿದ್ರ ಅನ್ಸಬಾರ್ದು ಮತ್ತ. ಅಂತಮ್ಮ ಎಂತೆಂತ ನೋಡಿವಿ ನೀ ಅಂತ ಏ ಹುಡುಗಿ, ನೀ ಅಂತ ನೋಡಿರ್ಬೇಕ್ರಿ.
ಈ ಕೋಲೂರು ಹುಡುಗರು ಅಂತ ಎಲ್ಲಿ ನೋಡಿ ಕೊಡು ಸಾಕು ಬೆಳಗ್ಗೆ ಲವರ್ ಜೋಡಿ ಮತ್ತೆ ಜಗಳ ಮಾಡ್ಕೊಂಡು ಅದನ್ನೇನ್ ಮಾಡ್ತೀವಿ ಹೊಡಿ ಸಾಂಗಾಗ ಮದ್ಗಿ ಹೊಡಿ ಸಾಂಗಾಗ ಮದ್ಗಿ ಹೊಡೆ ಯಪ್ಪ ಲೇಪ್ಪ ನಿಮ್ಮ ಅವನ ನಡೆಯನ್ನು ಮನಿ ಕಡೆ ಬರೋ ಹೋತಾರ ಯಾರ್ಯಾರ ಹಾಗೆ ತಗೊಂಡಿಲ್ಲ ಮನೆ ಕಡೆ ಹೋಗೋಣಂತಿಪ್ಪ ನಿಮ್ಮ ಅವನ ಎಲ್ಲ ತಲೆ ನಿಂತು ತೆರೆ ಕಟ್ಟು ಮುರಾಬಟ್ಟಿ ಮಾಡ್ತಾರೆ ಇವ್ರು ನಡಿ ನಿಮ್ಮ ಅವ್ನ ಬರ್ತಿ ಕಡಿಪ ಯಾಕೆ ಚಿಂತೆ ಮಾಡ್ತಿಲ್ಲ ಇನ್ನಾರು ಜಾಡ್ಸ್ಕೊಂಡು ಬಾ ಹಂಗಾರ ಹಾ ನಡಿ ಬರ್ತಾನ ನಿಮ್ಮ ಬೆವ್ರ ಬರ್ತಾನ ಅವನು ನಿಂದ ರೈತ ಇಲ್ಲ ಒಳಗೆ ಎಣ್ಣೆ ಅದು ಐತೆ ಸೊರ್ರಕತ್ತೈತಿ ನಿಂದ ಸೊರ್ರ ಒಂದ್ ಬಂದ್ರ ಸೊರ್ರ ಎಣ್ಣೆ ರೈತ ಹೋಗ್ಬಿಡ್ಲಿ ತಮ್ಮ ಎಲ್ಲಿ ಹೋಗ್ತಾಳು ಹಿಂದಿಲ್ಲ ನಾಳೆ ಸಿಗ್ತಾಳ ಭಾಳ ಅದ್ರ ಫ್ಯಾಕ್ಟ್ರಿ ಮಟ್ಟ ಹೋಗ್ಯಾಳು ಇಲ್ಲ ಗಲಗಲ್ ಮಟ್ಟ ಹೋಗ್ಯಾಳು ಪಾಯ್ತು ನಮ್ಮ ಗಾಡಿ ಹೊಂಡ ಹಚ್ಕೊಂಡು ಬೇಡ ಒಂಟೈತಿ ನಿನ್ನ ಪ್ರೀತಿ ಪರಿವಾರ ರಾತ್ರಿ ಗೆಳೆಯ ಗೆಳತಿ ಫೋನ ಮಾಡ್ಯಾಳ ನಿನ್ನ ರಾತ್ರಿ ಗೆಳೆಯ ಗೆಳತಿ ಫೋನ ಮಾಡ್ಯಾಳ ಸುಮ್ಮಿಲ್ಲಂತ ಕೂಡ ಕಣ್ಣೀರು ಹಾಕಿ ತಗೊಳ್ತಾಳ ಸಾಗರ ಮಾಡ್ತಾಳ ಅವರ ಮನೆಗೆ ಬಂದ ಸಾಗರ ಮಾಡ್ತಾಳ ಅವರು ಮನೆಗೆ ಬಂದ ಹಗಲು ರಾತ್ರಿ ಕನಸಿನಾಗ ಬಂದ ಕಾಡ್ತಾಳ ಹಗಲು ರಾತ್ರಿ ಕನಸಿನಾಗ ಬಂದ ಕಾಡ್ತಾಳ ಹುಡುಗಿ ಬೆವರು ಮಾಡ್ಬಿಟ್ಟತಿ ಒಳಗೆ ಫ್ಯಾನ್ ಐತಿ ಹೋಗಿ ಪಾಠ ರಾಜ ನಿಮ್ಮದು ಸೋರಿದ್ರ ಡಿಫ್ರೆಂಟ್ ನಮ್ಮದು ಸೋರಿದ್ರು ಇರಲಿಲ್ಲ ಅಲ್ಲ ಕಾಟ ಒಳಗೆ ಗೊತ್ತಕತ್ ನಡಿ ಒಳಗೆ ಹೋಗೋಣ ಅಲ್ಲೇ ಗೊತ್ತಕತ್ತೀನಿ ಲೇ ನಿನ್ನ ಲವರ್ ಮೇಲೆ ಪವರ್ ತೋರಿಸ ಒಳಗೆ ಏನ್ ಮಾಡ್ತೀವಿ ಬಾ ನಡಿ ಒಳಗೆ ಹೋಗೋಣ ನಡಿ ಕುಟೀರ ನೀನು ಆ ರಾಜಣ್ಣನ ಆಸ್ತಿಯನ್ನು
ಮೋಸತನದಿಂದ ಬರೆಸಿಕೊಂಡೆ. ಆದರೆ ಒಂದಿಲ್ಲ ಒಂದು ದಿನ ನೀನು ಅನ್ಯಾಯದಿಂದ ಕೂಡಿಟ್ಟ ಹಣವನ್ನು ಲೂಟಿ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ಹೋಗದಿದ್ದರೆ ನನ್ನ ಹೆಸರು ಚೆಲುವಿಯರ ಚಲವಾಂಗ ನಾಗರಾಜನೇ ಅಲ್ಲ. ಓಹೋ, ಈ ಕಡೆಯಿಂದ ಯಾವುದೋ ಒಂದು ಹಕ್ಕಿ ಬಂದ. ಬರಲಿ ಬರಲಿ. ಹಲೋ ಮಿಸ್ಟರ್, ಯಾರು ನೀವು? ಗೀತಾ, ನೀನು ಇಲ್ಲಿ? ಅದನ್ನೇ ನಾನು ನಿಮ್ಮನ್ನ ಕೇಳ್ತಾ ಇರೋದು. ನೀವ್ಯಾಕೆ ಇಲ್ಲಿದ್ದೀರಿ? ಈ ಊರಲ್ಲಿ ನಿಮಗೇನ್ ಕೆಲಸ? ನನಗೆ ಊರಲ್ಲಿ ಏನು ಕೆಲಸ? ನನ್ನ ಕೆಲಸ ಹೇಳಬೇಕೆ? ಕೇಳು, ಹೇಳುತ್ತೇನೆ. ನಾನು ಈ ಊರಿನ ಗರ್ಭ ಶ್ರೀಮಂತ ಕುಬೇರ್ನ ಬಿಸ್ನೆಸ್ ಪಾರ್ಟ್ನರ್. ಏನು, ನೀನು ನಮ್ಮಣ್ಣನ ಬಿಸ್ನೆಸ್ ಪಾರ್ಟ್ನರ? ನೀನು ಕುಬೇರ್ನ ತಂಗಿನ? ಗೆದ್ದು ಬಿಟ್ಟಿನಾಗ ಗೆದ್ದು ಬಿಟ್ಟಿ. ಇಷ್ಟು ದಿವಸ ಹುಡುಕುತ್ತಿರೋ ಹಕ್ಕಿ ತಾನಾಗೇ ನನ್ನ ಕಾಲ ಬಳಿ ಬಿತ್ತಂತಾಯಿತು. ಇನ್ನು ಸುಮ್ಮನಿದ್ದರೆ ನನ್ನಂತ ದಡ್ಡನೇ ಇಲ್ಲ. ಈ ಹಕ್ಕಿಯನ್ನು ಹೇಗಾದರೂ ಮಾಡಿ ನನ್ನ ವಶ ಮಾಡಿಕೊಳ್ಳಲೇಬೇಕು. ನಾಗರಾಜ್, ಏನು ಇಚ್ಛಿಸ್ತಿರುವೆ? ಹಿಂದೆ ನಾನು ನಿಮಗೆ ಅವಮಾನ ಮಾಡಿದ್ದು ತಪ್ಪಾಯಿತು, ಕ್ಷಮಿಸಿ. ಗೀತಾ, ನೀನೇಕೆ ಕ್ಷಮೆ ಕೇಳುವೆ? ನೀನೇನು ತಪ್ಪು ಮಾಡಿದೆ? ತಪ್ಪು ಮಾಡಿದ್ದು ನಾನು ತಾನೇ ಕೇಳಬೇಕು ಕ್ಷಮೆ. ಹೋಗಿ ಬಿಡು ನಾಗರಾಜ್. ಈ ದುಷ್ಟ ನಾಗನನ್ನ ಎಷ್ಟೇ ನಂಬಿದ್ರು ನಾಯಿ ಬಾಲ ಡೊಂಕಿದ್ದ ಹಾಗೆ. ಇವರು ನಂಬೋ ಹಾಗೆ ನಡೆಸಬೇಕು. ಆವತ್ತು ಕಾಲೇಜಿನಲ್ಲಿ ಎಲ್ಲರ ಎದುರಿಗೆ ನನ್ನ ಕೈ ಹಿಡಿದ ಇವರು ಇವತ್ತು ಏನು ಮಾಡೋದಕ್ಕೂ ಹೇಸೋನಲ್ಲ. ಗೀತಾ, ಏನು ಯೋಚಿಸುತ್ತಿರುವೆ? ಅಂದು ಕಾಲೇಜಿನಲ್ಲಿ ಎಲ್ಲರ ಎದುರಿಗೆ ನಿನ್ನ ಕೆನ್ನೆಗೆ ನಿನ್ನ ಕೈ ಹಿಡಿದನೆಂದು ಯೋಚಿಸುತ್ತಿರುವೆಯಾ? ನನ್ನನ್ನು ಕ್ಷಮಿಸಿಬಿಡಿ ಗೀತಾ. ನಾಗರಾಜ್, ಅದೊಂದು ಕೆಟ್ಟ ಘಟನೆ ನಡೆದು ಹೋಯಿತು. ಇನ್ನು ಮೇಲೆ ನೀವು ನಮ್ಮಣ್ಣನ ಬಿಸ್ನೆಸ್ ಪಾರ್ಟ್ನರ್ ಆದ್ಮೇಲೆ ನೀವು ನಮ್ಮ. ಆಯ್ತು ಗೀತಾ, ಈ ಸಂತೋಷ ಸಮಯದಲ್ಲಿ ನಿನ್ನ ಸಮುದ್ರ ಕಂಠದಿಂದ ಒಂದು ಬರಲಿ. ನಾನು ಇವನನ್ನ ಸುಮ್ಮನೆ ಬಿಟ್ರೆ ಇವಳ ಪಿಂಡ ನೆತ್ತಿಗೇರಿಸಬೇಕಾಗುತ್ತೆ. ಇವರಿಂದ ಹೇಗಾದ್ರೂ ಮಾಡಿ ಪಾರಾಗಲೇಬೇಕು. ಗೀತಾ, ಏನು ಯೋಚಿಸುತ್ತಿರುವೆ? ನಿನ್ನ ಬೇಸರ ಕಳೆಯಲು ಒಂದು ಸುರಿಸಬಾರದೆ ನಿನ್ನ ಮಧುರ ಕಂಠದಿಂದ?
ಹೋಗಿ ಬರ್ತೇನೆ. ಹೋಗು ಹೋಗು ಹುಚ್ಚು ಎಣ್ಣೆ ಹೋಗು. ಅಂದು ಕಾಲೇಜಿನಲ್ಲಿ ಒಮ್ಮೆ ನಿನ್ನ ಕೈ ಮುಟ್ಟಿದ್ದಕ್ಕೆ ನನ್ನ ಕೆನ್ನೆಗೆ ಹೊಡೆದು ಮಾನಗೊಳಿಸಿ ನನ್ನನ್ನು ಕಾಲೇಜಿನಿಂದ ಹೊರಹಾಕಿದ್ದು ನೀನು ಮರೆತಿರಬಹುದು, ಆದರೆ ನಾನು ಮರೆತಿಲ್ಲ. ನಿನ್ನನ್ನು ಕುಣಿಸಿ ನವರಸ ತುಂಬಿರುವ ನಿನ್ನ ಯೌವನವನ್ನು ಹರೆದು ಕೊಕ್ಕಿ ಕೊಕ್ಕಿ ತಿಂದು ಸೇವಂತಿಗೆ ಹೂವಿನಂತಿರುವ ನಿನ್ನ ದೇಹದ ರಸ ಹೀರಿ ನಿನ್ನ ಅರಮನೆಯ ಗದ್ದಿಗೆ ಏರುವುದು ನನ್ನ ಆಸೆ. ಈಡೇರಿಸಿಕೊಂಡು ನಿನ್ನನ್ನು ತಿಪ್ಪೆಗೆ ಎಸೆದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಹೇಗಾಯ್ತ್ರಿ? ಬೇಗ ಬಾರಿ, ಒಳಗಿರೋ ಹಣ ತೆಗೆದುಕೊಂಡು ಬಾ. ಸ್ವಾಮಿ, ಹಣವನ್ನು ತೆಗೆದುಕೊಳ್ಳಿ. ಅದಕ್ಕೋಸ್ಕರವಾಗಿ ನಿಮ್ಮ ತಮ್ಮ ಅಲ್ಲಿ ಎಷ್ಟೊಂದು ಕಷ್ಟ ಪಡುತ್ತಿದ್ದಾನೆ ಏನು. ಈ ಹಣವನ್ನು ತೆಗೆದುಕೊಂಡು ಹೋಗಿ ಆದಷ್ಟು ಬೇಗನೆ ಮನೆ ಆರ್ಡರ್ ಮಾಡಿ ಬಂದ್ಬಿಡಿ. ಹಾ, ಈಗ ಬಂದೆ ಶಿವು. ಹೌದು ಅಣ್ಣ, ಈಗ ಬಂದೆ. ಶಿವು, ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗ ಬಂದೆ. ಅಣ್ಣ, ಅತ್ತಿಗೆ, ಏಕೆ ಹೀಗೆ ಮಾಡಿದ್ರೆ ನಾನು ನೌಕರಿಗೆ ಸೇರುವುದು ನಿಮಗೆ ಇಷ್ಟ ಇಲ್ಲವೇನೋ? ಯಾಕಪ್ಪ ಶಿವು ಹೀಗೆ ಮಾತನಾಡುತ್ತಿರುವೆ? ನಾನು ನಿನ್ನ ನೌಕರಿಗೆ ಅಡ್ಡಿಯಾಗಲಿಲ್ಲಪ್ಪ. ಆಗುವಷ್ಟು ಕೊಟುಕ ನಾನಲ್ಲ. ಹಾಗಾದರೆ ನನಗೆ ಹಣ ಏಕೆ ಕಳುಹಿಸಲಿಲ್ಲ? ಶಿವು, ನಾನು ನಿನಗೆ ಹಣ ಕಳಿಸಿ ನನ್ನ ತಮ್ಮನನ್ನು ಯಾವುದಾದರೊಂದು ದೊಡ್ಡ ನೌಕರಿ ಕೊಡಿಸಬೇಕೆಂದು ಆಶಾ ಗೋಪುರವನ್ನೇ ಹೊತ್ತುಕೊಂಡಿದ್ದೆ. ಆದರೆ ಅದು ಸ್ವಲ್ಪ ಅಡೆತಡೆ ಉಂಟಾಯಿತು. ಅದಕ್ಕಾಗಿ ಹಣ ಒದಗಿಸಲು ಲೇಟ್ ಆಯ್ತಪ್ಪ. ಕಂಡವರಿಗೆ ಕೊಡಲು ಹಣ ಇರುತ್ತದೆ, ಆದರೆ ನನ್ನ ನೌಕರಿಗೆ ಅಂತ ಹಣ ಕೇಳಿದರೆ ನೂರಾರು ಕಾರಣ ಹೇಳುತ್ತಿರಲ್ಲಣ್ಣ. ಶಿವು, ಯಾಕಪ್ಪ ಹಾಗೆಲ್ಲ ಮಾತಾಡ್ಬೇಡ್ವು? ನಿಮ್ಮ ಅಣ್ಣನವರ ಮನಸ್ಸು ತುಂಬಾ ವಿಶಾಲವಾದದ್ದು. ದಯವಿಟ್ಟು ಅವರ ಮನಸ್ಸಿಗೆ ನೋವು ಆಗುವ ಹಾಗೆ ಮಾತಾಡ್ಬೇಡ್ವು ನೀನು. ಅತ್ತಿಗೆ, ನಿಲ್ಲಿಸಿ ನಿಮ್ಮ ಕಪಟ ನಾಟಕ. ನನ್ನ ಮುಂದೆ ನಡೆಯುವುದಿಲ್ಲ. ಏಯ್, ಮುಚ್ಚೋ ಬಾಯ್ನ. ಏನಂದೆ? ಕಪಟ ನಾಟಕ ಅಂತ ಹೇಳ್ತಾ ಇದೆಯಲ್ಲ, ಇಲ್ಲಿ ಏನಾಯ್ತು, ಏನು ನಡೀತು ಅಂತ ಏನಾದ್ರೂ ನಿನಗೆ ಗೊತ್ತಾ? ನೀ ಈ ಕಡೆ ಬಾ. ನನ್ನ ತಮ್ಮನಿಗೆ ಆ ವಿಷಯವನ್ನು ಹೇಳಬೇಡ. ನನ್ನ ತಮ್ಮನಿಗೆ ಜೋಳದ ಗೂಡು ಸುಟ್ಟು ವಿಷಯ ಹೇಳಿ ಅವನ ಮನಸ್ತಾಪ ಮಾಡಿಸಬೇಡ. ಬೇಕಾದರೆ ಇನ್ನಷ್ಟು ನಮ್ಮನೆ ಬೈದು ಹೋಗಲಿ. ನೀನು ಹೋಗುವೇನಪ್ಪ? ಹೌದು, ನಾನು ಈಗಲೇ ಹೋಗಬೇಕು. ಒಳ್ಳೆ ಹಣ ತೆಗೆದುಕೊಳ್ಳಪ್ಪ. ಹಣ ಒಳಗೆ ಬಂದು ಊಟವಾದರೂ ಮಾಡಿಕೊಂಡು ಹೋಗಬಾರದೆ? ನಾಯಿಗೆ ಹಾಕಿ ನಿಮ್ಮ ಊಟ. ನಾನು ಬರುತ್ತೇನೆ. ನೋಡಿದೆಯಾ ನನ್ನ ತಮ್ಮ ಯಾವ ರೀತಿ ಮಾತನಾಡಿ ಹೋದನೆಂದು? ಹೇಗೆ ಸಹಿಸಿಕೊಳ್ಳಲಿ ಗಾಯತ್ರಿ ಈ ನನ್ನ ತಮ್ಮನ ಮಾತನ್ನು? ಶಿವು ಏನು ಮಾತಾಡ್ಬೇಕು ಅಂತ ಈ ರೀತಿ ಮಾತಾಡಿಲ್ಲ ರೀ. ಅವನಿಗೆ ಹಣಕ್ಕೋಸ್ಕರವಾಗಿ ಕಷ್ಟ ಪಡ್ತಾ ಇದ್ನಲ್ಲ, ಅದಕ್ಕೋಸ್ಕರವಾಗಿ ಈ ರೀತಿ ಮಾತಾಡಿದ್ದಾನೆ ವಿನಃ ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಇಲ್ಲ ರೀ. ದಯವಿಟ್ಟು ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಸ್ವಾಮಿ, ಚಿಂತೆ ಮಾಡಬೇಡಿ. ಗಾಯತ್ರಿ, ನನ್ನ ತಮ್ಮನಿಗೆ ನಾ ಕೊಟ್ಟ ಕೈ ತುತ್ತಿನ ತುತ್ತು ಇಂದು ವಿಷವಾಯಿತು ಗಾಯತ್ರಿ, ವಿಷವಾಯಿತು.
ಗಾಯತ್ರಿ, ಯಾವ ರೀತಿ ಮಾತನಾಡಿ ಹೋದನೆಂದು. ಗಾಯತ್ರಿ, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ. ಅಷ್ಟರಲ್ಲಿ ನೀನು ಅಡುಗೆ ಮಾಡು. ಸ್ವಲ್ಪ ಊಟನಾದ್ರೂ ಮಾಡ್ಕೊಂಡು ಹೋಗಿ. ಇಲ್ಲ ಗಾಯತ್ರಿ, ನಾನು ಬರುವುದು ಲೇಟ್ ಆದರೆ ಬುದ್ಧಿಯನ್ನು ತೆಗೆದುಕೊಂಡು ಹೊಲಕ್ಕೆ ಬಾ, ಅಲ್ಲಿಯೇ ಇಬ್ಬರು ಕೂಡಿ ಊಟ ಮಾಡೋಣ. ಆಯ್ತು ರೀ, ನಿಮ್ಮ ಮಾತಿನಂತೆ. ಸೇಡಿನ ಪಂಜರದಲ್ಲಿ ಬಿತ್ತು ಒದ್ದಾಡುವಂತೆ ಮಾಡಿದೆ ನಿನ್ನನ್ನು. ಈ ಊರಲ್ಲಿ ನಾನೇ ದೊರೆ ಎಂದು ಒಪ್ಪರಿಸಿಯದೆ ಒಪ್ಪಿಸಿ ನಡೆಯುತ್ತಿದ್ದೆಯಲ್ಲ ಮಗಳೇ. ಈಗ ನಿನ್ನನ್ನು ಚಕ್ರವ್ಯೂಹದಲ್ಲಿ ಸಿಕ್ಕಿ ನರಳಿ ನರಳಿ ಸಾಯುವಂತೆ ಮಾಡಿ ಆಮೇಲೆ ನಿನ್ನ ಹೆಂಡತಿಯನ್ನು ಗಾಯತ್ರಿ, ರವಿವರ್ಮನ ಗೀಚಿದ ಚಿತ್ರ ಅಂದರೂ ನೀನೆ, ಜಗಣಾಚಾರ್ಯ ಕೆತ್ತಿರುವ ಶಿಲ್ಪಕಲೆ ಎಂದರೂ ನೀನೆ, ಆ ಸುರಲೋಕದ ಸುಂದರಿ ಎಂದರೂ ನೀನೆ. ಅಂತಹ ರಸಭರಿತ ಹಣ್ಣನ್ನು ನಾನು ಇವತ್ತು ಕಚ್ಚಲೇಬೇಕು. ಓಹೋ, ಈ ಕಡೆ ಯಾವುದೇ ಒಂದು ಹೆಣ್ಣು ಬಂದಂತೆ ಕಾಣುತ್ತದೆ. ಬರಲಿ ಬರಲಿ. ರೀ ಮಿಸ್ಟರ್, ಯಾರು ನೀವು? ಸ್ವಲ್ಪ ದಾರಿ ಬಿಟ್ಟು. ಯಾರು? ಗಾಯತ್ರಿ? ಹೌದು, ನಾನೇ. ಯಾಕೆ ಕಣ್ಣು ಕಾಣಿಸ್ತಾ ಇಲ್ವೇ? ಗಾಯತ್ರಿ, ಪ್ರೇಮದ ಅಲೆಯಲ್ಲಿ ಬಿದ್ದ ಈ ಪ್ರಿಯಕರನಿಗೆ ಕಣ್ತುಂಬ ನೀನೇ ತುಂಬಿಕೊಂಡಿರುವಾಗ ನನಗೆ ದಾರಿ ಕಾಣುವುದಿಲ್ಲ. ನಾನು ಆಸೆ ಪಟ್ಟಂತೆ ನೀನು ನನ್ನ ಮೆಚ್ಚಿದ ರಾಣಿಯಾದರೆ ಸುರಿಸುವೆ ನಿನಗೆ ಮುತ್ತಿನ ಹೂಮಳೆ. ಹೇ ಕುಬೇರ, ಏನು ಬೊಗಳ್ತಾ ಇದೀಯ ನೀನು? ನಾನು ಹೋಗ್ಬೇಕು, ಸುಮ್ಮನೆ ದಾರಿ ಬಿಡಲು ನಿಲ್ಲಿಸಿಲ್ಲ ಗಾಯತ್ರಿ. ಈ ನಿನ್ನ ತೊಂಡೆ ಹಣ್ಣಿನಂತ ತುಟಿಯನ್ನು ಕಚ್ಚಿ ಮುತ್ತಾಡಿದ ನಂತರ ನಿನಗೆ ದಾರಿ ಬಿಡುತ್ತೇನೆ. ಬಾ, ನನ್ನ ಕಾಮದ ಒಂದು ಹೆಣ್ಣು ಒಂಟಿಯಾಗಿ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳನ್ನು ತಡೆದು ನಿಲ್ಲಿಸಿ ಈ ರೀತಿ ಮಾತಾಡ್ತಾ ಇದೀಯಲ್ಲ, ನೀನೇ ಅವಳ ಗಂಡಸು, ನೀನೊಬ್ಬ ಮನೆ ಮುರುಕ ಅಂತ ಕಾಣಿಸತ್ತೆ. ಗಂಡಸು? ಲೇ ಹುಚ್ಚು ಹೆಣ್ಣೆ, ದೇವಲೋಕದ ಸುರ ಸುಂದರಿಯ ಜೊತೆ ಸರಸ ಆಗಲು ಬಂದ ಈ ಕುಬೇರನಿಗೆ ನೀನ್ಯಾವ ಲೆಕ್ಕಲೆ ಹೆಣ್ಣೆ? ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಸೆರಗು ಹಾಸಿದರೆ ಸರಿ, ಇಲ್ಲ ಹೋದರೆ ಈ ನಿನ್ನ ಹುಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ಬಣ್ಣದೋಕಳಿ ಆಡಬೇಕಾದೀತು. ಎಚ್ಚರ. ಏ ಕುಬೇರ, ಸುಮ್ಮನೆ ಮರ್ಯಾದೆಯಿಂದ ನನಗೆ ದಾರಿ ಬಿಟ್ರೆ ಸರಿ. ಇಲ್ಲೇ ಇದ್ರೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವೇ? ನಿನ್ನ ಪಾಲಿಗೆ ನಾನು ಚಂಡಿ ಚಾಮುಂಡಿ ಆಗೋದ್ರೊಳಗಾಗಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ದಾರಿ ಬಿಡು. ಇಲ್ಲೇ ಇದ್ರೆ ಪರಿಸ್ಥಿತಿ ಬೇರೆ ಆಗುತ್ತೆ, ಎಚ್ಚರಿಕೆ. ಸುರಲೋಕದ ಸುಂದರಿ, ನಿಲ್ಲಿಸಿ ನಿನ್ನ ಕಪ್ಪಿದ ಮಾತನ್ನು. ಹಿಂದೆ ಆಗಿ ಹೋದ ಘಟನೆಯನ್ನು ಹೇಳಿ ನನ್ನ ಸಮಯ ಹಾಳು ಮಾಡಬೇಡ. ನಿನ್ನ ಹೆಸರಿಗೆ ನನ್ನ ಆಸ್ತಿಯನ್ನು ಹೊಚ್ಚುತ್ತೇನೆ. ಅಷ್ಟೇ ಏಕೆ, ಈ ಊರಿಗೆ ರಾಣಿಯಾಗಿಯೂ ಮಾಡುತ್ತೇನೆ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಸೆರಗು ಹಾಸಿದರೆ ಸರಿ, ಇಲ್ಲವಾದರೆ ಈ ನಿನ್ನ ತುಂಡಾದ ದೇಹವನ್ನು ದಂಡಿಸಿ ಈ ನಿನ್ನ ಸೀರೆ ಬಿಚ್ಚಬೇಕಾದೀತು.
ಎಚ್ಚರ. ಮುಚ್ಚ ಬಾಯ್ನ. ಹೆಣ್ಣನ್ನು ಮುಟ್ಟಿದವರ ಪರಿಸ್ಥಿತಿ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವೇನು? ಹಿಂದೆ ತಾಯಿ ಸೀತಾ ಮಾತೆಯನ್ನು ಹೊತ್ತುಕೊಂಡು ಹೋದ ರಾವಣನ ಸ್ಥಿತಿ ಏನಾಯ್ತು? ಅದೇ ರೀತಿಯಾಗಿ ಈಗ ಏನಾದ್ರೂ ನೀನು ನನ್ನನ್ನು ಮುಟ್ಟಲು ಬಂದಿದೆಯಾದ್ರೆ ನಿನ್ನ ಗತಿ ಏನಾಗತ್ತೆ ಅಂತ ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಟುಕೊಂಡು ನನ್ನನ್ನು ಮುಟ್ಟಲು ಬಾ. ಎಚ್ಚರದಲ್ಲಿರು. ಮತ್ತೆ ಮತ್ತೆ ಅದೇ ಮಾತನ್ನು ಹೇಳಿ ಕೆರಳಿಸಬೇಡ ಈ ಕುಬೇರ ಕ್ರೋಧಾಗ್ನಿಯನ್ನು. ಸುಮ್ಮನೆ ನನಗೆ ನನ್ನ ಆಸೆ ತೀರಿಸು ಬಾ. ಮುಚ್ಚೋ ಬಾಯ್ನ. ನೀನು ಅನ್ಯಾಯದಿಂದ ಗಳಿಸಿರೋ ಆ ನಿನ್ನ ಆಸೆ ಕೇವಲ ನನ್ನ ಗಂಡನ ಪಾದದ ಧೂಳಿನ ಸಮಾನ. ಏ ಸುರಲೋಕದ ಸುಂದರಿ, ನಿಲ್ಲಿಸು ಈ ನಿನ್ನ ಕೊಪ್ಪಿದ ಮಾತನ್ನು. ಈಗ ನಾ ಕೊಟ್ಟು ಹಣದಲ್ಲಿ ಬಂದು ಬೀಳುವೆ ನನ್ನ ಹೂವಿನ ಮಂಚದ ಮೇಲೆ. ನೋಡು, ಕೇವಲ ಒಂದು ಹೆಣ್ಣು ನೀನು, ನನ್ನ ಆಸೆ ತೀರ್ಸು ಬಾ. ಸರಿಯಾಚೆ ನೀಚ. ಏ ಕುಬೇರ, ನೀನು ತೋರಿಸ್ತಿರುವ ನಿನ್ನ ಆಸ್ತಿ ಹೂವಿನ ಮಂಚ ಕೇವಲ ನನ್ನ ಹೊರಗು ಚಪ್ಪಲಿಯ ಸಮಾನ. ನೋಡು ಕುಬೇರ, ನನಗೆ ಕೈ ಮುಟ್ಟು ಬಿಡ್ಕೊತೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಹೊರಟು ಹೋಗ್ಬಿಡು ಇಲ್ಲಿಂದ. ನೀನು ಮದುವೆ ಆಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದೇ ಒಂದು ಸಾರಿ ನನ್ನ ಕಾಮದಾಸೆಯನ್ನು ತೀರಿಸಿದರೆ ಇಲ್ಲಿ ನಡೆದ ವಿಷಯ ನಾನು ಯಾರಿಗೂ ಹೇಳುವುದಿಲ್ಲ. ಸುಮ್ಮನೆ ನನ್ನ ಆಸೆ ತೀರಿಸು ಬಾ. ಪಾಪಿ, ಒಂದು ವೇಳೆ ನೀನೇನಾದ್ರೂ ನನ್ನ ಮುಟ್ಟೆ ತೀರುತ್ತೇನೆ ಅಂತ ನನ್ನ ಹತ್ತಿರ ಬಂದಿದೆ ಆದ್ರೆ ನನ್ನನ್ನು ಕಾಪಾಡುವುದಕ್ಕೆ ಈ ಸಮಯದಲ್ಲಿ ಒಬ್ಬ ಯುವ ಪುರುಷ ಬಂದೇ ಬರುತ್ತಾನೆ. ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡು ಮಾತಾಡು. ಏನಾದ್ರೂ ನೀನು ಹೊರಟು ಹೋದ್ರಿ ಸರಿ, ಇಲ್ಲೇ ಇದ್ರೆ ನನ್ನನ್ನು ಮುಟ್ಟಲು ಬಂದಿದ್ಯಾದ್ರೆ ಈ ಸಮಾಜದ ಗರತಿಯರು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಸಮಾಜ ಇದೊಂದು ಮೂರ್ಖ ಸಮಾಜ. ಈ ಸಮಾಜದಲ್ಲಿ ಎಂತಹ ವೀರ ಗರತಿಯರು ಮರು ಮಾಚಿ ಕುಳಿತಿದ್ದಾರೆ ಗೊತ್ತಾ? ಈ ಸಮಾಜದ ಗರತಿಯರ ಕತೆ ಹೇಳುತ್ತೇನೆ ಕೇಳು. ಗಂಡನ ದೇವರೆಂದು 6 ಶಾಸ್ತ್ರದ 8 ಪುರಾಣಗಳಲ್ಲಿ ಒತ್ತಿ ಒತ್ತಿ ಹೇಳಿದರು. ಕಚ್ಚೆಯಾಗಿ ಅತ್ತೆಯ ಕಿವಿ ಹಿಂಡಿ ಮೆತ್ತನೆ ಹಾಸಿಗೆ ಮೇಲೆ ಮತ್ತೊಬ್ಬನ ಸುಖ ಪಡೆದ ಹೇಸಿ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಗಂಡುಳ್ಳ ಗರತಿಯರ ಸಮಾಜದಲ್ಲಿ. ಅಷ್ಟೇ ಏಕೆ, ದೇವರಿಗೆ ಹೋಗುತ್ತೇನೆಂದು ಸುಳ್ಳು ಹೇಳಿ ಮಿಂಡನ ಜೊತೆ ಸರಸ ಚಲ್ಲಬಾಡಿ ಬಂಡ ಸೂಳೆಯರಷ್ಟಿಲ್ಲ ಈ ನಿನ್ನ ಗಂಡುಳ್ಳ ಗರತಿಯರ ಸಮಾಜದಲ್ಲಿ. ನೋಡು, ನನ್ನನ್ನು ಕೆರಳಿಸಬೇಡ, ಸುಮ್ಮನೆ ನನ್ನ ಆಸೆ ತೀರಿಸು ಬಾ. ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ಯಾದ್ರೆ ನನ್ನನ್ನು ಕಾಪಾಡೋದಕ್ಕೆ ದೇವರು ಯಾರನ್ನಾದ್ರೂ ಕಳಿಸ್ತಾರೆ. ಅಷ್ಟೇ ಯಾಕೋ, ಒಂದು ವೇಳೆ ಏನಾದ್ರೂ ಹೆಣ್ಣು ಮನಸ್ಸು ಮಾಡಿದ್ರೆ ಕ್ಷಣದಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತೀಯಾ, ನೆನಪಿರ್ಲಿ. ಇದೊಂದು ಕರ್ಣಯುಗದ ಕಲಿಯುಗ. ಈ ಕಲಿಯುಗದಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಒಂದು ಹುಲ್ಲು ಕಟ್ಟಿಯೂ ಅಲ್ಲಾಡುವುದಿಲ್ಲ. ಅಂತದ್ರಲ್ಲಿ ಯಾವನು ಬರ್ತಾನೋ ನಾನು ನೋಡೇ ಬಿಡುತ್ತೇನೆ. ಬಾರೇ ಬಾ. ಹೇಳಿ ಬಡ್ಡಿ ಮಗನೇ, ಯಾವನ ನೀನು? ನೀ ಯಾವನ್ಲೇ? ಈ ಸುಂದರವಾದ ಸರಸ ಚಲ್ಲಾಟಕ್ಕೆ ಅಡ್ಡಿಯಾದ ಕುಣ್ಯ ಅಲ್ಲ ಓರಣ ಹೇಳಿ. ನಿತ್ಯ ನಿಮ್ಮಂತವರ ರುಂಡ ಚೆಂಡಾಡಲು ಬಂದ ಈ ಕಲಿಯುಗದ ಕಾಳಿದಾಸ. ಕಾಳಿದಾಸ, ನಾನು ಯಾರು ಅಂತ ನಿನಗೆ ಗೊತ್ತಾಗಿದ್ದರೆ ನೀನು ಇಲ್ಲಿಗೆ ಬರ್ತಾ ಇರಲಿಲ್ಲ. ಬಂದ ದಾರಿಗೆ ತೂಕವಿಲ್ಲವೆಂದು ತಿಳಿದು ಹೊರಲಿಂಗ ಮರಳಿ ಹೋಗಲು ನಿನ್ನ ಹಾಗೆ ಹೇಳಿ ಅನ್ನಲೇವನು. ಭಾರತಾಂಬೆ ಉದರದಿಂದ ಗೆಣಸಿ ಕಣ್ಣರಾಂಬೆ ಆಶೀರ್ವಾದದಿಂದ ನಿತ್ಯ ನಿಮ್ಮಂತವರ ದಬ್ಬಾಳಿಕೆಯನ್ನು ತಡೆದು ನೀವು ಮಾಡುವ ಹಲಕ ಕೆಲಸವನ್ನು ನಿರ್ಬಂಧನೆ ಮಾಡಿ ಈ ನಿಮ್ಮ ಶೌರ್ಯವನ್ನು ಮೆಟ್ಟಿಸಿರುವನು ಈ ಕಲಿಯುಗದ ಕಾಳಿದಾಸ. ಕಾಳಿದಾಸ,
ಈ ಊರಾಗ ಆ ಗರ್ಭ ಶ್ರೀಮಂತ ಈ ಕುಬೇರ ಅಂದ್ರ ಇಡೀ ಸರ್ಕಾರವೇ ಅಲ್ಲೋಲ ಕಲ್ಲೋಲ ಆಗಿ ಬಿಡುತ್ತದೆ. ಅಂತದ್ರಲ್ಲಿ ನೀನೊಂದು ನನ್ನ ಕಣ್ಣಿಗೆ ಸೂಜಿತಂತೆ ಪಟ್ಟ. ಲೇ ಕುಬೇರ, ಅದೇ ಸೂಜಿ ನಿನ್ನ ಕಣ್ಣಿಗೆ ಚುಚ್ಚಿದರೆ ಅದೆಷ್ಟು ಕಷ್ಟವಾಗುತ್ತದೆ ನೀನೇ ಯೋಚನೆ ಮಾಡು. ಕುಬೇರ, ನಾನು ಬಹಳ ನನ್ನ ಮಾತಿಗೆ ಹೆಚ್ಚು ಕೆಲಸ ಕೊಡಲ್ಲ. ಹೆಚ್ಚು ಕೆಲಸ ನನ್ನ ಕ್ವಾಟರಿ ಮಾಡುತ್ತದೆ. ಏ ಕಾಳಿದಾಸ, ಸಮುದ್ರದ ತೆರೆಗೆ ಗೊತ್ತು ನಿಲ್ಲುವ ಈ ಕುಬೇರನಿಗೆ ಖಚಿತ ಈ ನಿನ್ನ ಕೊಟ್ಟನಿಗೆ ಎದುರುವನೆಂದರೆ ಅದು ನಿನ್ನ ಹುಚ್ಚು ಕಲ್ಪನೆ. ಏ ಕುಬೇರ, ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲವಾದರೆ ನಾನು ಹೇಳಿದ ಕೆಲಸ ಮಾಡಬೇಕಾಗುತ್ತದೆ. ಎಚ್ಚರ. ಏ ಕಾಳಿದಾಸ, ಇಂದು ಈ ಸುರ ಸುಂದರಿಯನ್ನು ಕಾಪಾಡಿದ ಮಾತ್ರಕ್ಕೆ ನೀನು ಗೆದ್ದೆ ಅಂತ ತಿಳಿದುಕೊಳ್ಳಬೇಡ. ಇನ್ನು ಮುಂದೆ ಈ ಕುಬೇರ ಯಾರು ಅಂತ ತೋರಿಸ್ತಾನೆ. ಏ ಕಾಳಿದಾಸ, ಅಂದು ನನ್ನ ತಂಗಿಯ ಕೈ ಮುಟ್ಟಿ ಹುತ್ತಿನಲ್ಲಿದ್ದ ಹಾವನ್ನು ಬಡಿದೆಬ್ಬಿಸಿದೆ ಮಗಳೇ. ಏ ಕಾಳಿದಾಸ, ಇನ್ನು ಮುಂದೆ ಇದೆ ನಿನಗೆ ಅಸಲಿ ಆಟ. ಹೋಗಲೇ ಹೋಗು ಬಚ್ಚ. ಒಂದು ಹೆಣ್ಣಿನ ಮಾನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿಮ್ಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಕಡಿಮೆ ಇಲ್ಲ. ಅದು ಸರಿ, ಯಾರು ನೀವು? ಈ ಊರಲ್ಲಿ ನಾನು ನಿಮ್ಮನ್ನು ಒಂದು ಸಲ ಕೂಡ ನೋಡಲೇ ಇಲ್ವಲ್ಲ. ಹೌದು, ನಾನು ಈ ಊರಿಗೆ ಬಂದು ಬಹಳ ದಿನವಾಗಿದೆ. ನೀವೇ ನನ್ನನ್ನು ನೋಡ್ಲ ಅಂತ ಕಾಣುತ್ತದೆ. ಹೌದಾ? ಹಾಗಾದ್ರೆ ನಿಮ್ಮ ಹೆಸರೇನು? ನಿಮ್ದು ಯಾವುದು? ನೋಡಿ, ನನ್ನ ಹೆಸರು ಕಾಳಿದಾಸ ಅಂತ. ನನಗೆ ನನ್ನವರು ಅಂತ ಯಾರು ಇಲ್ಲ, ನಾನೊಬ್ಬ ಅನಾಥ. ಹೌದು, ನೀವು ಯಾರು? ನನ್ನ ಹೆಸರು ಗಾಯತ್ರಿ ಅಂತ. ಈ ಊರಿನ ನಾಯಕ ನೆನೆಸಿಕೊಂಡಿದ್ದ ರಾಜನ ಧರ್ಮಪತ್ನಿ ನಾನು. ಅದು ಸರಿ, ಹಾಗಾದ್ರೆ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ನನಗೆ ಅಂತ ಯಾವ ಕೆಲಸ ಇಲ್ಲಮ್ಮ. ನಾನೊಬ್ಬ ಧರ್ಮ ಯುದ್ಧ ಮಾಡಲು ಬಂದ ಸಿಂಹದ ಮರಿ. ಕಾಳಿದಾಸ, ಹಾಗಾದ್ರೆ ಇವತ್ತು ನೀನು ನಮ್ಮ ಮನೆಗೆ ಬರ್ಬಹುದಲ್ಲ? ನೋಡಿ, ನಾನು ನಿಮ್ಮ ಮನೆಗೆ ಬಂದೇ ಬರುತ್ತೇನೆ. ಆದರೆ ಈಗಲ್ಲ, ನಾನು ಮಾಡಬೇಕಾದ ಕೆಲಸ ಮಾಡಿ ಆಮೇಲೆ ನಿಮ್ಮ ಮನೆಗೆ ಬರುತ್ತೇನೆ. ಆದರೆ ನನ್ನ ಮನೆತನಕ್ಕೆ ಬೆಂಕಿ ಇಟ್ಟು ಹಾರಾಡುತ್ತಿರುವ ಆ ಪಕ್ಷಿ ರೆಕ್ಕೆ ಕತ್ತರಿಸಿ ಆಮೇಲೆ ನಿಮ್ಮ ಮನೆಗೆ ಬರುತ್ತೇನೆ. ಇದು ನನ್ನ ಹೆತ್ತ ತಾಯಿಯ ಕೊನೆಯ ಆಸೆ ಮತ್ತು ನನ್ನ ಗುರಿ. ಕಾಳಿದಾಸ, ನೀನು ಹೋಗುತ್ತಿದ್ದೀಯಲ್ಲ, ಆ ಕೆಲಸ ಯಾವತ್ತಿದ್ರೂ ಸುಗಮವಾಗಿ ಸಾಗಲಿ ಅಂತ ನಾನು ಕೂಡ ಆ ದೇವರ ಹತ್ತಿರ ಬೇಡ್ಕೊತೀನಿ. ನೋಡು ಕಾಳಿದಾಸ, ಒಂದು ಮಾತು, ಅಲ್ಲಿ ಹೋದ್ರ ಮೇಲೆ ನೀನು ಯಾವುದೇ ಕೆಟ್ಟ ಘಟನೆಗಳಿಗೆ ಆಸ್ಪದ ಕೊಡದೆ ಯಾವ ತಪ್ಪನ್ನು ಮಾಡುವುದಿಲ್ಲ ಅಂತ ನನಗೆ ಮಾತು ಕೊಡು. ಇಲ್ಲಮ್ಮ, ನಾನು ದುಡುಕಿ ಯಾವ ತಪ್ಪು ಮಾಡುವುದಿಲ್ಲ. ಆದರೆ ನಮ್ಮ ಸಮಾಜದ ತೆರೆಮರೆಯಲ್ಲಿ ಕುಳಿತು ಆಟ ಆಡುತ್ತಿರುವ ಆ ನರ ರಾಕ್ಷಸರನ್ನು ಕಚ್ಚದೆ ನಾನು ಬರ್ತೀನಮ್ಮ. ನೀನು ಕಾಳಿದಾಸ, ದಯವಿಟ್ಟು ಇಲ್ಲಿ ನಡೆದಿರುವ ವಿಷಯವನ್ನು ಯಾವ ಕಾರಣಕ್ಕೂ ಯಾರಿಗೂ ತಿಳಿಸ್ಬೇಡ. ಇಲ್ಲಮ್ಮ, ನಾನು ಯಾರಿಗೂ ಹೇಳೋದಿಲ್ಲ. ಕಾಳಿದಾಸ, ಊಟನಾದ್ರೂ ಮಾಡಿಕೊಂಡು ಹೋಗುವಂತೆ ಬಾ, ಹೋಗೋಣ. ಹಾಗಲ್ಲಿ ನಡೆಯಮ್ಮ, ನನಗೂ ಹಸುವಾಗಿದೆ.